ತುಂಬಾನೇ ಕಷ್ಟಪಟ್ಟು ಕಟ್ಟಿದ್ದೀವಿ. ಒಂದು ಮನೆ ಕಟ್ಟಬೇಕು ಅನ್ನೋ ಕನಸು, ಅದರಲ್ಲೂ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅನ್ನೋದು ಒಂದು ತುಂಬಾ ಕನಸು. ಈಗ ಏನು ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ದೀವಿ. ನಮ್ಮ ಫ್ರೆಂಡ್ಸ್ ಅದೇ ಹೇಳ್ತಾ ಇದ್ದಾರೆ, ಬೆಂಗಳೂರಲ್ಲಿ ಮನೆ ಕಟ್ಟೋದೇ ಒಂದು ಸಾಧನೆ, ನೀನು ಇಲ್ಲಿಂದ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಮನೆ ಕಟ್ಟಿದೀಯ ಅಂದ್ರೆ ಅದೇ ಒಂದು ಅಚೀವ್ಮೆಂಟ್. ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಹೊಸ ಟ್ರೆಂಡಿಂಗ್ ಐಟಮ್ ಅಂತ ಹೇಳಿ ಸ್ಮಾರ್ಟ್ ಮಾರ್ಬಲ್ಸ್ ಯೂಸ್ ಮಾಡಿದೀವಿ ಸರ್. ಈ ಬಜೆಟ್ ಸ್ಮಾರ್ಟ್ ಮಾರ್ಬಲ್ ಬಂದ್ಬಿಡ್ತಾ ಮಾಡಿದೀವಿ. ಇಷ್ಟು ನೀವು ನೋಡ್ತಾ ಇದ್ದೀರಾ, ಔಟ್ ಆಫ್ ಸಿಟಿ ಇದೆ, ಇದು ಒಂದು ಹಳ್ಳಿಲಿ ಇರೋದು ನಮ್ಮ ಜಾಗ, ಅಲ್ಲಿ ಮಾಡಿಕೊಟ್ಟಿದ್ದೀವಿ. ಪ್ರಾಜೆಕ್ಟ್ ಕೂಡ ತುಂಬ ದೊಡ್ಡದಲ್ಲ, ಚಿಕ್ಕ ಪ್ರಾಜೆಕ್ಟು. ಆದರೂ ಕೂಡ RCC ಓನರ್ ಹನುಮಂತ್ ಸರ್ ಅವರು, ಆಯಿತು ಸರ್ ನಾವು ಚಿಕ್ಕದಾದರೂ ಸರಿ ನಾವು ಮಾಡ್ಕೊಡ್ತೀವಿ, ಯಾಕಂದರೆ ಬಿಗಿನಿಂಗಲ್ಲಿ ಚಿಕ್ಕ ಪ್ರಾಜೆಕ್ಟ್ಗಳೇ ನಮ್ಮ ಕೈ ಹಿಡಿದಿರೋದು. ಇವಾಗ ನಾವು ಬೆಳೆದಿದ್ದೀವಿ ಅಂತಂದೇಳಿ ಚಿಕ್ಕ ಪ್ರಾಜೆಕ್ಟ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಖಂಡಿತ ನಾವು ಮಾಡ್ಕೊಡ್ತೀವಿ ಅಂತಂದೇಳಿ ಚಿಕ್ಕ ಪ್ರಾಜೆಕ್ಟ್ ಆದ್ರೂ ಕೂಡ ತುಂಬ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಿದೆ. ನೋಡಿ ನೋಡಿ ಎಷ್ಟು ದೊಡ್ಡದಾಗಿದೆ ವೀಕ್ಷಕರೇ. ಹಾಲ್ ಸಿಗುತ್ತೆ ಸರ್, ಟೈಮ್ ಸ್ಪೆಂಡ್ ಮಾಡ್ಬೋದು. ಸ್ಪೇಷಿಯಸ್ ಆಗಿದೆ ಹಾಲ್, ಎಲ್ಲೂ ಇಕ್ಕಟ್ಟು ಅಂತ ಅನ್ಸಲ್ಲ ಸರ್. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ಲಿ ಇಷ್ಟೇ ಅಂತಂದೇನೆ ಸ್ಪೇಸ್ ಡಿವೈಡ್ ಮಾಡಿದ್ರೆ ಅಲ್ಲಿ ನಮ್ಗೆ ಇಕ್ಕಟ್ಟು ಅನ್ಸುತ್ತೆ. ಹೆಲ್ಪ್ ಆಗಿದೆ. ನಾವು ಎಷ್ಟು ಎಫರ್ಟ್ ಹಾಕಿದ್ರು ಅವರು ಅದಕ್ಕಿಂತ ಜಾಸ್ತಿನೇ ಎಫರ್ಟ್ ಹಾಕಿದ್ದಾರೆ. RCC ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಬಗ್ಗೆ ಎರಡು ಮಾತಿಲ್ಲ. ನಮಗೆ ಡಿವೈಡ್ ಆಗಿಲ್ಲ ಸರ್. ಫಾಲ್ ಸೀಲಿಂಗ್ ಡಿಸೈನ್ಸ್ ಆಗ್ಬೋದು, ಆ ಕಾರ್ನರ್ ಮತ್ತು ಈ ಕಾರ್ನರ್ ಇಟ್ಕೊಂಡು ಡಿಸೈನ್ ಮಾಡಿದ್ದೀವಿ. ಮತ್ತೆ ಕಂಪ್ಲೀಟ್ ಆಗಿ ಇದೊಂದು ಶೇಪು ಮತ್ತು ಇದೊಂದು ಶೇಪ್ ತೊಗೊಂಡಿದ್ದೀವಿ. ಹೇಳ್ತಿದ್ದಾರೆ ಕೆಲವರೆಲ್ಲ ಇಂಟೀರಿಯರ್ ಮಾಡಿಸ್ಕೊಂಡಿಲ್ಲ, ಕೆಲವ್ರದ್ದು ಟೈಲ್ಸ್ ಇಷ್ಟ ಆಗಿದೆ ಕೆಲವ್ರಿಗೆಲ್ಲ, ಕೆಲವರು ನಾವು ಸ್ಮಾರ್ಟ್ ಮಾರ್ಬಲ್ ಹಾಕ್ಸ್ಕೊಂಡಿದ್ದೀವಿ ಹಾಲಿಗೆ, ಅದು ಇಲ್ಲಿ ಯಾರು ಹಾಕ್ಸ್ಕೊಂಡಿಲ್ಲ. ಅದು ತುಂಬಾ ಎಲ್ರಿಗೂ ಇಷ್ಟ ಆಗಿದೆ ಸ್ಮಾರ್ಟ್ ಮಾರ್ಬಲ್. ಎಕ್ಸ್ಟೆನ್ಷನ್ ಮಾಡಬಹುದಾ? ಕೆಪಾಸಿಟಿ ಇದೆಯಾ ಫೌಂಡೇಶನ್ ಅಲ್ಲಿ? ಅದರಲ್ಲಿ ಡಿಸೈನ್ ಮಾಡಿದ್ದೀವಿ ಸರ್. ಓಕೆ, ರೂಮ್ಗಳು ಎರಡು ಬೇಕೇ ಬೇಕು. ಇಬ್ಬರು ಮಕ್ಕಳಿದ್ದಾರೆ ಸರ್, ಅಟ್ಲೀಸ್ಟ್ ಚಿಕ್ಕವರು, ಅವ್ರಿಗೆ ಆಗಕ್ಕೆ ಅಂತ ಒಂದು ರೂಮ್ ಬೇಕೇ ಬೇಕು ಅಂತ ಹೇಳಿದ್ರು. ಅಮೌಂಟ್ ಉಳಿದಿರೋದ್ರಲ್ಲಿ ಇದನ್ನ ಮಾಡಿಸ್ಕೊಂಡಿದ್ದಾರೆ ಸರ್. ಇದು ಮಾಡ್ಬಿಟ್ಟಿದ್ದೀರಾ ಇಲ್ಲಿ? ಮಾಡ್ಕೊಂಡಿದ್ದೀವಿ. ಬಟ್ ಇದು ಆಕ್ಚುಲಿ ಇದೇನಾದ್ರು ಮುಂದೆ ಇದ್ದಿದ್ರೆ ಇನ್ನೂ ಲಕ್ಸುರಿ ಇರೋದು, ಇನ್ನ ಚೆನ್ನಾಗಿರೋದಲ್ವಾ? ಗೊತ್ತಾಗ್ಬಿಡುತ್ತಲ್ಲ ಸರ್. ಏನು ಕಾಂಪ್ರಮೈಸ್ ಇಲ್ಲ. ಅಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆದ್ರೆ ಔಟ್ಪುಟ್ಟೇ ಬರಲ್ಲ, ನಾವು ಶೂಟ್ ಮಾಡೋಕ್ಕೆ ಬರೋಕ್ಕಾಗಲ್ವಲ್ಲ. ಓಕೆ, ಡೆಫಿನೆಟ್ಲಿ. ಆಮೇಲೆ ಎಂಡ್ ಟು ಎಂಡು ಕ್ಲೈಂಟ್ ಜೊತೆಗೆ ಇರ್ತೀವಲ್ಲ ಸರ್. ಎಲ್ಲೂ ಕ್ವಾಲಿಟಿ ಆಗಲಿ ಮತ್ತೊಂದಾಗಲಿ ಬಿಡಪ್ಪ ಅವ್ರಿಗೇನು ಕಾಣಿಸ್ದಿರಂಗೆ ನಾವು ಮಾಡ್ಬಿಡ್ತೀವಿ ಅಂತ ಅನ್ನೋದೇನಿರಲ್ಲ, ಮಾಡ್ಕೊಂಡಿದ್ದೀವಿ. ಇದೆಲ್ಲ SS ರಾಡ್ಸು ಸರ್. ಒಳಗಡೆ ಇದು ಪ್ರಿಂಟೆಡ್ ಗ್ಲಾಸ್, ಒಳಗಡೆ ಟಿಂಟೆಡ್ ಗ್ಲಾಸ್ ಹಾಕಿದ್ವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ವಿಶೇಷ ಕನ್ಸ್ಟ್ರಕ್ಷನ್ ವಿಡಿಯೋ ಜೊತೆ. ಹೌದು ವೀಕ್ಷಕರೇ, ಲಾಸ್ಟ್ ಟೈಮು ಈ ರೀತಿ ಕನ್ಸ್ಟ್ರಕ್ಷನ್ ವಿಡಿಯೋ ತಂದಾಗ ನೀವೆಲ್ಲ ಕ್ರೇಜಿ ಆಗಿಬಿಟ್ಟಿದ್ರಿ, ತುಂಬ ಖುಷಿ ಪಟ್ಟಿದ್ರಿ. ಏನು ಗುರು ಈ ರೇಟಲ್ಲಿ ಮಾಡ್ಬೋದಾ ಅಂತ ಹೇಳಿದ್ರಿ. ಅದೇ ರೀತಿಯಲ್ಲಿ ಅಂಥದ್ದೇ ಇನ್ನೊಂದು ಮನೆನ ತೊಗೊಂಬಂದಿದ್ದೀನಿ. 18 ಲಕ್ಷದಲ್ಲಿ ಒಂದು 2 BHK ಮನೆ ವಿತ್ ಇಂಟೀರಿಯರ್. ಹೌದು ವೀಕ್ಷಕರೇ, ಈ ರೀತಿ ಕ್ರೇಜಿ ಕನ್ಸ್ಟ್ರಕ್ಷನನ್ನು ಕಟ್ಟಕ್ಕೆ ಸಾಧ್ಯ ಒಂದೇ ಒಂದಂದರೆ ಅದುವೇ RCC. ಆ್ಯಂಡ್ ಯಾರು ಗೊತ್ತಾ, RCC ಸಾರಥ್ಯ ವಹಿಸಿರೋರು ನಮ್ಮ ಹನುಮಂತ್ ಸರ್. ಅಲ್ಲೇ ನಿಂತವ್ರೆ, ಏನೋ ಮಾಡ್ತವ್ರೆ. ಬನ್ನಿ ಸರ್ನ ಭೇಟಿ ಆಗೋಣ. ಈ ರೀತಿ ಒಂದು ಸೂಪರ್ ಪ್ರಾಜೆಕ್ಟ್, ಅದನ್ನು ಹೇಗೆ ಮುಗಿಸಿದ್ರಿ, ಬಜೆಟ್ ಪ್ರಾಜೆಕ್ಟು ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್. ಸರ್, ನಮ್ಮ ವೀಕ್ಷಕರೆಲ್ಲ ಆ್ಯಕ್ಚುಲಿ ದಂಗಾಗ್ಬಿಟ್ಟಿದ್ದಾರೆ ಸರ್. ಏನು ಸರ್ ಈ ಥರ ಬಜೆಟ್ ಮೇಲೆ ಬಜೆಟ್ ಹೌಸ್ ತೊಗೊಂಬರ್ತಾ ಇದ್ರ, ಎಲ್ಲ 70 ಲಕ್ಷ 80 ಲಕ್ಷ, 1 ಕೋಟಿ 1.25 ಕೋಟಿ 1.5 ಕೋಟಿ ಮನೆ ತೋರಿಸ್ತಾ ಇದ್ರೆ, ಬಾಗರು 18 ಲಕ್ಷಕ್ಕೆ ಮನೆ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಸೂಪರ್ ಕ್ರೇಜಿ. ಸರ್, ಇದು ನಿಜವಾಗ್ಲೂ 18 ಲಕ್ಷಕ್ಕೆ ಇಂಟೀರಿಯರು ಸೇರಿದ್ಯಾ? ಎಲ್ಲ ಟೋಟಲ್ ಓವರ್ ಅಲ್ಲಿ ಸರ್. ಇಂಟೀರಿಯರು, ಮೇಲ್ಗಡೆ 2 ರೂಮು, ಮತ್ತೆ ರೋಡ್ ಇಲ್ಲ ಅಂತೇಳಿ ಲೈಟ್ ಮಾಡ್ಕೊಂಡಿರೋದು ಎಲ್ಲ ಸೇರಿಸಿ 18 ಲಕ್ಷಕ್ಕೆ ಬಂದಿದೆ. ಇದು ಸೈಟಲ್ ಏರಿಯಾ ಹೆಂಗಿದೆ? ಸೈಟಲ್ ಏರಿಯಾ ಬಂದ್ಬಿಟ್ಟು 20/40 ಇದೆ. ಅಂದ್ರೆ 8 ಚದರ ಬರುತ್ತೆ, 800 ಅಡಿ ಸೈಟ್ ಬರುತ್ತೆ. ಇದ್ರಲ್ಲಿ ನಾವು ಏನೇನ್ ಮಾಡಿದೀವಿ ಅಂದ್ರೆ ಸರ್, ಒಂದು ಕಾಂಪ್ಯಾಕ್ಟೆಡ್ 2 BHK ಹೌಸ್ ಮಾಡಿದೀವಿ ಸರ್. ಫಸ್ಟ್ ಯಾಕಂದ್ರೆ ಇವಾಗ ಕ್ಲೈಂಟ್ಗೂ ಕೂಡ ತುಂಬಾ ಕನ್ಫ್ಯೂಷನ್ಸ್ ಇತ್ತು, ಲೈಕ್ ಮೇಲ್ಗಡೆ ಡುಪ್ಲೆಕ್ಸ್ ಹೋಗ್ಬಿಡೋಣ, ಒಂದು ಎಕ್ಸ್ಟ್ರಾ ರೂಮ್ ಮಾಡ್ಕೊಳ್ಳೋಣ ಅಂತೆಲ್ಲ ಹೇಳಿ. ಬಟ್ ಅವ್ರ ಬಜೆಟ್ ಇದ್ದಿದ್ದೇನೆ ವಿತಿನ್ 20 ಲ್ಯಾಕ್ಸ್, 20 ಲಕ್ಷ ಒಳಗೆ ಆಗ್ಬೇಕಂತಿದ್ರು, ಅಷ್ಟೊಳಗಡೆ ಆಗ್ಬೇಕಂತಿದ್ರು. ಹಂಗಾಗಿ ನಾವು ಮೇಲ್ಗಡೆ ರೂಮ್ ಎಲ್ಲ ಕ್ಯಾನ್ಸಲ್ ಮಾಡಿ ಕೆಳಗಡೆನೆ. ಬಟ್ ಅವ್ರ ಥೀಮ್ ಕೂಡ ಸ್ವಲ್ಪ ಹಾಲ್ ಸ್ಪೇಷಿಯಸ್ ಆಗಬೇಕು ಅಂತ ಹೇಳಿದ್ರು. ಹಂಗಾಗಿ ರೂಮ್ಗಳು 2 ಬೇಕೇ ಬೇಕು. ಇಬ್ಬರು ಮಕ್ಕಳಿದ್ದಾರೆ ಸರ್, ಅಟ್ಲೀಸ್ಟ್ ಚಿಕ್ಕವರು, ಅವ್ರಿಗೆ ಆಗಕ್ಕೆ ಅಂತ ಒಂದು ರೂಮ್ ಬೇಕೇ ಬೇಕು ಅಂತ ಹೇಳಿದ್ರು. ಬೇಸ್ಡ್ ಆನ್ ಅದ್ರ ಪ್ರಕಾರನೇ ಪ್ಲಾನ್ ಮಾಡಿದ್ದೀವಿ. ಚೆನ್ನಾಗೂ ಬಂದಿದೆ ಸರ್, ಸೂಪರ್ ಆಗಿ ಬಂದಿದೆ ಸರ್. ಆ್ಯಕ್ಚುಲಿ ವೀಕ್ಷಕರೇ, ಆಲ್ರೆಡಿ ನೀವು ಹೈಲೈಟಲ್ಲೆಲ್ಲ ನೋಡಿರ್ತೀರಾ, ಮನೆ ತುಂಬ ಚೆನ್ನಾಗಿ ಬಂದಿದೆ.
ಸ್ಪೇಷಿಯಸ್ ಆಗಿ ಬಂದಿದೆ. 20-40 ನಮ್ಮ ಮನೆ ಇರೋದು 20-40, ಬಟ್ 20-40ರಲ್ಲಿ ಒಂದು ಸ್ಪೇಷಿಯಸ್ ಆಗಿರೋ ಮನೆ ಕಟ್ಟಿದ್ದಾರೆ ಅಂತಂದರೆ ಸೂಪರ್ ಅನ್ಬೋದು. ಬಟ್ ಬಜೆಟ್, ಇಲ್ಲಿ ಬಜೆಟ್ ತುಂಬ ಮ್ಯಾಟ್ರ್ ಆಗೈತೆ. ತುಂಬ ಜನ ಕೇಳ್ತಾ ಇರ್ತಾರೆ ಯಾರು ಸಾರ್ ಕಟ್ಕೊಡ್ತಾರೆ ನಮ್ಮ ಮನೆ ಅಂತ. ನೀವು ಕಾಯ್ತಾ ಇದ್ದರೆ ದಯವಿಟ್ಟು ಬರ್ಬೋದು, RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 20 ಇರಲಿ, 30 ಇರಲಿ, 40 ಇರಲಿ, 50 ಇರಲಿ, ನಿಮ್ಮ ಬಜೆಟ್ ಎಷ್ಟೇ ಇರಲಿ ಆ ಬಜೆಟ್ಗೆ ತಕ್ಕಾದಂಥ ಮನೆನ RCC ಅವರು ಡೆಲಿವರ್ ಮಾಡ್ತಾರೆ. ಈ ಮನೆ ಕಟ್ಟಿದ್ದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ನೀವು? ಸರ್ ಆಲ್ಮೋಸ್ಟ್ ನಮಗೊಂದು 6 months ಆಗಿದೆ ಸರ್. 6 ತಿಂಗಳಾಗಿದೆ. ಆಮೇಲೆ ಬಜೆಟ್ ಕಮ್ಮಿ ಇದೆಯಲ್ಲ, ಕ್ವಾಲಿಟಿಲಿ ಏನಾದ್ರು ಕಾಂಪ್ರಮೈಸ್ ಮಾಡಿದ್ರೆ ನೋಡಿದ್ರೆ ಗೊತ್ತಾಗ್ಬಿಡುತ್ತಲ್ಲ ಸರ್. ಏನು ಕಾಂಪ್ರಮೈಸ್ ಇಲ್ಲ. ಅಲ್ಲ, ಕ್ವಾಲಿಟಿ ಕಾಂಪ್ರಮೈಸ್ ಆದರೆ ಔಟ್ಪುಟ್ಟೇ ಬರಲ್ಲ, ನಾವು ಶೂಟ್ ಮಾಡೋಕ್ಕೆ ಬರೋಕ್ಕಾಗಲ್ವಲ್ಲ. ಓಕೆ, ಡೆಫಿನೆಟ್ಲಿ. ಆಮೇಲೆ ಎಂಡ್ ಟು ಎಂಡು ಕ್ಲೈಂಟ್ ಜೊತೆಗೆ ಇರ್ತೀವಲ್ಲ ಸರ್. ಎಲ್ಲೂ ಕ್ವಾಲಿಟಿ ಆಗಲಿ ಮತ್ತೊಂದಾಗಲಿ ಬಿಡಪ್ಪ ಅವ್ರಿಗೇನು ಕಾಣಿಸ್ದಿರಂಗೆ ನಾವು ಮಾಡ್ಬಿಡ್ತೀವಿ ಅಂತ ಅನ್ನೋದೇನಿರಲ್ಲ. ಎಂಡ್ ಟು ಎಂಡ್ ಅವ್ರ ಜೊತೆಗೆ ಇನ್ವಾಲ್ವ್ ಆಗ್ತಾ ಇರ್ತಾರೆ, ಪ್ರತಿ ಸ್ಟೇಜಲ್ಲೂ ಇರ್ತಾರೆ. ಬೆಳಗ್ಗೆ ಒಂದು ಕ್ಯೂರಿಂಗ್ ಫೋಟೋಸ್ ಬಂದಿಲ್ಲ ಅಂದ್ರೂ ಅಪ್ಡೇಟ್ ಬಂದೇ ಬರುತ್ತೆ. ಸರ್ ಈ ಯಾವ ಏರಿಯಾದಲ್ಲಿ ಇದೆ ಸರ್? ಸರ್ ಇದು ಬಂದ್ಬಿಟ್ಟು ತುಮಕೂರು ಮೈನ್ ರೋಡಿಂದ ಒಳಗಡೆ ಒಂದು ವಿಲೇಜ್ ಇದೆ, ಕಿತ್ನಳ್ಳಿ ಅಂತಂತಿದೆ, ಅಲ್ಲಿ ಬರುತ್ತೆ. ಒಳಗಡೆ ಬರುತ್ತೆ. ಒಳಗಡೆ ಬರುತ್ತೆ. ಕ್ಲೈಂಟ್ ನೇಮ್ ಏನು ಸರ್? ಸರ್ ಕ್ಲೈಂಟ್ ನೇಮ್ ಬಂದ್ಬಿಟ್ಟು ಪರಶುರಾಮ್ ಸರ್ ಅಂತಂತೇಳಿ. ಪರಶುರಾಮ್ ಸರ್, ಶೈಲಜಾ ಮೇಡಮ್ ಅವರು. ಶೈಲಜಾ ಮೇಡಮ್. ಓಕೆ ಓಕೆ ಸರ್, ಅವ್ರ ಹತ್ರ ಕೂಡ ಮಾತಾಡಿದ್ದೀನಿ. ಅವರಿಂದನೂ ಕೂಡ ಕೆಲವೊಂದು ಪಾಯಿಂಟ್ಸ್ ಆಲ್ರೆಡಿ ನೀವು ನೋಡಿರ್ತೀರಾ. ತುಂಬಾ ಖುಷಿಯಾಗಿಬಿಟ್ಟಿದ್ದಾರೆ. ಆ್ಯಂಡ್ ನಾಳೆನೇ ಮನೆ ಓಪನಿಂಗ್, ನಾಳೆ ಅದಕ್ಕೆ ಟಕ್ಕಂತ ಬಂದಿರೋದು. ಸರ್ ಫಸ್ಟು ಫ್ರಂಟ್ ಎಲಿವೇಶನ್ ಬನ್ನಿ ಸರ್, ಮುಂದೆ ಬನ್ನಿ ಸರ್. ಏನೇನು ಮಾಡಿದಿರ ಇಲ್ಲಿ ಫ್ರಂಟಲ್ಲಿ? ಫ್ರಂಟ್ ಎಲಿವೇಶನ್ ಅಲ್ಲಿ ಬಂದ್ರೆ ನಮ್ಗೆ ಇದು ನೋಡ್ಬೋದು ಸರ್. ರೋಡ್ ಇನ್ನ ಡೆವಲಪ್ ಆಗಿಲ್ಲದೆ ಇರೋದ್ರಿಂದ ಹೈಟ್ ನಾವು 2-3 ಅಡಿ ಹೈಟ್ ಮೇಲೆ ಮಾಡಿ ಇಟ್ಕೊಂಡಿದೀವಿ. ಸರಿ. ಬಟ್ ಆಮೇಲೆ ಇದು ಡೆಡ್ ಎಂಡ್ ಸೈಟ್ ಆಗಿರೋದ್ರಿಂದ ನಮಗೆ ಪಾರ್ಕಿಂಗ್ ಅಂತಂತ ವೇಸ್ಟ್ ಮಾಡಿಲ್ಲ, ಬೇಕಾಗಿಲ್ಲ. ಯಾಕಂದ್ರೆ ಡೆಡ್ ಎಂಡ್ ಅಲ್ಲಿ ಆಲ್ಮೋಸ್ಟ್ ಈ ಬಿಲ್ಡಿಂಗ್ ಅವ್ರ ಒಂದು ಕಾರ್ ಹಾಕೋಬಹುದು, ಈ ಬಿಲ್ಡಿಂಗ್ ಅವ್ರ ಒಂದು ಕಾರ್ ನಿಲ್ಸ್ಬೋದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಆಮೇಲೆ ಚಿಕ್ಕದಾಗಿ ಪ್ಲಾನ್ ಮಾಡ್ತಿರೋದ್ರಿಂದ ಅದಕ್ಕೆ ಅಂತಂತ ಜಾಸ್ತಿ ಟೈಮ್ ವೇಸ್ಟ್ ಮಾಡಿಲ್ಲ. ಬಟ್ ಒಂದ್ 2-3 2 ವೀಲರ್ ಇಡೋ ತರನಾರು ಪ್ಲಾನ್ ಮಾಡಿದೀವಿ ಸರ್. ಗೇಟ್ ಒಳಗಡೆ ಇಟ್ಬಿಟ್ಟು ಕ್ಲೋಸ್ ಮಾಡಂಗೆ. ಬಟ್ ಇಲ್ಲಿ ನಮ್ಗೆ ಹೈಟ್ ಇರೋದ್ರಿಂದ ಒಂದ್ ಸೈಡ್ ಸ್ಲೋಪ್ ಏರಿಯಾ ಮಾಡಿದೀವಿ. ಇಲ್ಲಿ ನಾವು ಫ್ಯೂಚರ್ ಅಲ್ಲಿ ಲೈಕ್ ಏನಾರು ಗಾರ್ಡನ್ ಟೈಪ್ ಏನಾರು ಡೆವಲಪ್ ಮಾಡ್ಕೊಳ್ಳೋಕ್ಕೂ ಆಗುತ್ತೆ, ಇಲ್ಲ ಅಂತಂದ್ರೆ ಜಸ್ಟ್ ಆಚೆ ಒಂದು ಸಿಟ್ಔಟ್ ಏರಿಯಾ ತರ ಕುಂತ್ಕೊಳ್ಳೋದಕ್ಕೂ ಆಗುತ್ತೆ ಅಂತ ಹೇಳಿ ನೀಟಾಗಿ ಮಾಡಿದೀವಿ. ಇಲ್ಲಿ ಬಂದ್ರೆ ನಮ್ಗೆ ಸ್ಟೆಪ್ಸ್ ಮಾಡಿದೀವಿ ಸರ್. ಟೋಟಲ್ ಒಂದು 5-6 ಸ್ಟೆಪ್ಸ್ ಮಾಡಿದೀವಿ ಒಳಗಡೆ ಹೋಗೋದಕ್ಕೆ. ಬಟ್ ಇಲ್ಲಿ ಒಳಗಡೆ 2 ವೀಲರ್ ಹೋಗೋದಕ್ಕೆ ಅಂತಾನು ಒಂದು ಚಿಕ್ಕದೊಂದು ರ್ಯಾಂಪ್ ತರನು ಮಧ್ಯದಲ್ಲಿ ಮಾಡ್ಕೊಂಡಿದೀವಿ. ಗೇಟ್ ಸೈಜ್ ಎಷ್ಟಿದೆ ಇದು ಸರ್? ಗೇಟ್ ಬಂದ್ಬಿಟ್ಟು ನಮಗೆ ಆಲ್ಮೋಸ್ಟ್ ಒಂದು 8 ಅಡಿ ಅಗಲ ಇದೆ ಸರ್. 8 ಅಡಿ ಅಗಲ ಇದೆ, 5 ಅಡಿ. ಈ ಕಡೆ ಎಲಿವೇಶನ್ ಅಲ್ಲಿ ಏನೋ ಸ್ವಲ್ಪ ಡಿಫ್ರೆಂಟ್ ಆಗಿ ಏನೋ ಮಾಡಿದೀರಾ, ಸ್ವಲ್ಪ ಇದನ್ನ ಹೇಳ್ಬೋದು, ಎಕ್ಸ್ಪ್ಲೈನ್ ಮಾಡ್ಬೋದು? ಎಲಿವೇಶನ್ ಅಲ್ಲಿ ಅಂದ್ರೆ ಇದೆಲ್ಲ ಸರ್ ಬ್ಲಾಕ್ ವರ್ಕ್ ಅಲ್ಲೇ ಮಾಡ್ಕೊಂಡ್ವಿ. ಸರಿ. ಈ ಪಾರ್ಟ್ ಎಕ್ಸಾಕ್ಟ್ಲಿ ಏನೋ ಕೊಟ್ಟಿದೀವಿ ಅಂತ ಹೇಳಿದ್ರೆ, ನಮ್ಗೆ ಅಲ್ಲಿ ಸ್ಟೇರ್ ಕೇಸ್ ಇದೆ. ಆ ಸ್ಟೇರ್ ಕೇಸ್ ಅಲ್ಲಿ ಓಡಾಡೋದಕ್ಕೆ ಬೆಳಕು ಬೇಕು ಅಂತ ಹೇಳ್ಬಿಟ್ಟು, ಆಮೇಲೆ ಇದಕ್ಕೆ ಮತ್ತೆ ಅಗೇನ್ ಗ್ಲಾಸ್ ಗೀಸ್ ಅಂತೆಲ್ಲ ಏನು ಕ್ಲೋಸ್ ಮಾಡಿದ್ದೇನೆ. ಇದರಲ್ಲಿ ನಮಗೆ ವಿಂಡೋ ಗ್ರಿಲ್ಸ್ ಏನ್ ಸೇಫ್ಟಿ ಗ್ರಿಲ್ ಅಲ್ಲಿ ಮಾಡ್ತೀವಲ್ಲ, ಅದೇ ಗ್ರಿಲ್ಸ್ ಡಿಸೈನ್ ಮಾಡಿರೋದು, ಡಿಫರೆಂಟ್ ಆಗಿ ಡಿಸೈನ್ ಮಾಡಿರೋದು. ಟೆಕ್ಸ್ಚರ್ ಪೇಂಟ್ ಅಲ್ವಾ? ಎಲ್ಲ ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್. ಸುತ್ತಮುತ್ತಲು ಎಲ್ಲ ಟೆಕ್ಸ್ಚರ್ ಪೇಂಟ್ ಅಲ್ಲೇ ಫಿನಿಶಿಂಗ್ ಮಾಡಿದೀವಿ ನೋಡಿ ಸರ್. ಸೊ ಫಸ್ಟ್ ಪಾರ್ಕಿಂಗ್ ಏರಿಯಾ ಸರ್, ನೀವು ಹೇಳಿದ್ರೆ ಒಂದು 4 ಗಾಡಿ ನಿಲ್ಸಬಹುದು ಅಂತ ಹೇಳ್ಬಿಟ್ಟು. ಸೈಜ್ ವೈಸ್ ಹೇಳಿ ನಮ್ಗೆ, ಲೈಕ್ ಎಷ್ಟು ಸಿಗ್ತಾ ಇದೆ ಪಾರ್ಕಿಂಗ್ ಏರಿಯಾ? ನಮ್ಗೆ ಅಗಲ ಬಂದ್ಬಿಟ್ಟು ಒಂದು 6 ರಿಂದ 6.5 ಅಡಿ ಸಿಗುತ್ತೆ ಲೆಂತ್ ಬಂದ್ಬಿಟ್ಟು. ಬಟ್ ಹಿಂಗ್ ಬಂದ್ಬಿಟ್ಟು ನೋಡ್ಬೋದು, ಸ್ಟ್ರೈಟ್ ಆಗಿ ಗೇಟು ಕೂಡ ಫುಲ್ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಸಂಪ್ ಕೂಡ ಇದೆ, ನಾರ್ತ್ ಈಸ್ಟ್ ಕಾರ್ನರ್ ಇರೋದ್ರಿಂದ ಆರಾಮಾಗಿ ಸ್ಟ್ರೈಟ್ ಬೈಕ್ ಇಡ್ಬೋದು. ಸ್ವಲ್ಪ ಟಚ್ ಆಗುತ್ತೆ ಅಂದ್ರೆ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಂಡ್ರು. ಎಷ್ಟು ಅಡಿ ಇದೆ? ಒಂದು 10 ಅಡಿ ಇರ್ಬೋದು ಈ ತರ ಇದೆ ಸರ್. ಒಂದು 8-9 ಅಡಿ ಗಂಟೆ ಇದೆ ಸರ್, ಸ್ಪೇಸ್ ಇದೆ. ಇಲ್ಲೇ ಸಂಪ್ ಬರ್ತಾ ಇದೆಯಾ? ಸಂಪ್ ಇದೆ ಸರ್. ಎಷ್ಟು ಲೀಟರ್ ಸಂಪ್ ಕೊಟ್ಟಿದ್ದೀರಾ? ಸಂಪ್ ಒಂದು ಆಲ್ಮೋಸ್ಟ್ ಒಂದು 8,000 to 10,000 ಗಂಟೆ ಬರ್ಬೋದು. 10,000 ಲೀಟರ್ ಕೊಟ್ಟಿದ್ದೀರಾ. ಓಕೆ. ಅಂಡ್ ಕ್ಲಾಡಿಂಗ್ ಬಗ್ಗೆ ಹೇಳಿ, ಏನೇನು ಯೂಸ್ ಮಾಡಿದ್ದೀರಾ ಕ್ಲಾಡಿಂಗ್ ಅಲ್ಲಿ? ಫ್ರಂಟ್ ಅಲ್ಲಿ ಕ್ಲಾಡಿಂಗ್ಸ್ ಬಂದ್ಬಿಟ್ಟು ಇದನ್ನಷ್ಟೇ ಸರ್, ಲೈಕ್ ಸ್ಟೋನ್ ಫಿನಿಶ್ಡ್ ಕ್ಲಾಡಿಂಗ್. ಬಟ್ ಇದು ಏನಂತಂದ್ರೆ ಮ್ಯಾಟ್ ಫಿನಿಶ್ ತಗೊಂಡಿಲ್ಲ, ಗ್ಲಾಸಿನೇ ತಗೊಂಡಿದೀವಿ. ಅಲ್ಲಿ ವೆರಿ ಬಜೆಟ್ ಫ್ರೆಂಡ್ಲಿ ಸರ್ ಇದೆಲ್ಲಾನು. ಎಷ್ಟಾಗುತ್ತೆ ಸರ್ ಇದೆಲ್ಲ ಟೈಲ್ಸ್ ಗಳು? ₹50 ಒಳಗಡೆನೆ ಬರುತ್ತೆ. ಅಡ್ಡಿಲ್ಲ ಸರ್, ಅದನ್ನ ಪ್ಲಾನ್ ಮಾಡ್ಕೊಂಡಿದೀವಿ. ಅಂಡ್ ಇಲ್ಲಿ ಬಂದ್ರೆ ನಮಗೆ ಅಗೇನ್ ಮೇಲ್ಗಡೆ ಫಸ್ಟ್ ಫ್ಲೋರ್ ಹೋಗೋದಕ್ಕೆ ಅಂತಂದು ಮೇಲೆ ಟೆರೆಸ್ಗೆ ಹೋಗೋದಕ್ಕೆ ಸ್ಟೇರ್ ಕೇಸ್ ಇದೆ. ನೋಡೋಣ, ಕ್ಲೀನಿಂಗ್ ಆಗಿಲ್ಲ, ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ಸರಿ, ಓಕೆ. ಫ್ರಂಟ್ ಡೋರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ನೋಡಬಹುದು, ನಮಗೆ MS ಡೋರ್ ಪ್ಲಾನ್ ಮಾಡಿದೀವಿ. ಯಾಕಂದ್ರೆ ಡೋರ್ ಆಲ್ವೇಸ್ ಓಪನ್ ಇರೋದ್ರಿಂದ, ಸ್ವಲ್ಪ ಇನ್ನ ಡೆವಲಪ್ ಆಗ್ತಾ ಇರೋದ್ರಿಂದ, ರಿಮೋಟ್ ಏರಿಯಾ ಇರೋದ್ರಿಂದ ಓಕೆ ಒಂದು MS ಡೋರ್ ಈ ತರ ಸೇಫ್ಟಿ ಇರುತ್ತೆ, ಒಳಗಡೆ ಲಾಕ್ ಮಾಡಿ ಇಟ್ಕೊಂಡು. ಸರಿ, ಟೈಲ್ಸ್ ಬಗ್ಗೆ ಹೇಳಿ ಸ್ವಲ್ಪ. ಸರಿ, ಟೈಲ್ಸ್ ಬಂದ್ಬಿಟ್ಟು ನಮಗೆ ಇವಾಗ ಹಿಂದೆ ದೇವ್ರ ಮನೆ ಇದೆ, ಅದಕ್ಕೆ ಅಂತ ಹೇಳ್ಬಿಟ್ಟು ಇದೊಂದು ಕೃಷ್ಣಂದು ತುಂಬಾ ಸರ್ಚ್ ಮಾಡಿ ಗೂಗಲ್ ಅಲ್ಲಿ ಹುಡುಕಾಡಿ ತಗೊಂಡಿದ್ದಾರೆ. ಆಮೇಲೆ ಇಲ್ಲೂ ನೋಡ್ಬೋದು, ಇಲ್ಲೂ ಕೂಡ ಫುಲ್ ಕಂಪ್ಲೀಟ್ ವಾಲ್ ಕಟ್ಟಿ ಜಾಮ್ ಮಾಡಿಲ್ಲ. ಇದನ್ನು ಕೂಡ ಏನಾದ್ರು ಯೂಸ್ ಮಾಡಕ್ಕೆ ಅಂತ ಕೊಟ್ಟಿದೀವಿ. ಇಲ್ಲೊಂದು ಟ್ಯಾಪ್ ಕೊಟ್ಟಿದೀವಿ ಸರ್ ಪಾರ್ಕಿಂಗ್ ಅಲ್ಲಿ, ನೋಡಬಹುದು. ಸೊ ಗಾಡಿ ತೊಳೆಯಕ್ಕೆಲ್ಲ ತುಂಬಾ ಚೆನ್ನಾಗಿದೆ, ಅದಕ್ಕೆಲ್ಲದಕ್ಕೂ ಪಾರ್ಕಿಂಗ್ ತೊಳೆಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸರ್. ಸರ್ ಫ್ರಂಟ್ ಡೋರ್ ಬಗ್ಗೆ ಹೇಳಿ ಸರ್. ಇದು ಸರ್ ಫ್ರಂಟ್ ಡೋರ್ ನೋಡಬಹುದು, ಕಂಪ್ಲೀಟ್ಲಿ ಲಕ್ಸುರಿ ಇದೆ. 6x4 ಫ್ರೇಮು,
ಕಂಪ್ಲೀಟ್ಲಿ ಟೀ ಅಲ್ಲಿ ಮಾಡಿರೋದು. ಇದು ಆಕ್ಚುಲಾಗಿ ಅಕ್ಕಪಕ್ಕದಲ್ಲಿ ವಿಂಡೋ ಪ್ರಾವಿಷನ್ ಕೊಡೋದಕ್ಕೆ ಜಾಗ ಇಲ್ಲ ಅಂತಂತೇಳಿ ಎಕ್ಸಾಕ್ಟ್ಲಿ ಈ ಕಡೆ ಇಲ್ಲಿ ಹಿಂದೆ ಪೂಜಾ ರೂಮ್ ಬಂದಿದೆ ಸರ್. ಆ ಕಡೆ ಇದಿಷ್ಟು ಹಾಲಿಗೆ ಎಂಟ್ರಿ ಇದೆ. ಅದು ಬಿಟ್ಟರೆ ನಮಗೆ ಇಷ್ಟನ್ನು ಕೂಡ ಓಪನಿಂಗ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲಿವೇಶನ್ಗೂ ಮ್ಯಾಚ್ ಆಗಲಿ ಅಂತೇಳಿ ಸ್ವಲ್ಪ ಡಿಸೈನರ್ ಗ್ಲಾಸ್ ಹಾಕಿದ್ದೀವಿ. ಅದನ್ನ ಓಪನಬಲ್ ಮಾಡ್ಕೊಂಡಿದ್ದೀವಿ. ಇದೆಲ್ಲ SS ರಾಡ್ಸ್ ಸರ್. ಒಳಗಡೆ ಇದು ಪ್ರಿಂಟೆಡ್ ಗ್ಲಾಸ್, ಒಳಗಡೆ ಟಿಂಟೆಡ್ ಗ್ಲಾಸ್ ಹಾಕಿದ್ದೀವಿ. ಅದು ಓಪನಬಲ್ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರೈವಸಿನ ಇರಲಿ ಅಂತಂತೇಳಿ. ಯಾಕಂದ್ರೆ ಇದೊಂದೇನೆ ಮೇನ್ ಎಂಟ್ರೆನ್ಸ್ ಅಲ್ಲಿ ಇರೋದ್ರಿಂದ ಡೈರೆಕ್ಟ್ ಹಾಲ್ ವ್ಯೂ ಇರೋದ್ರಿಂದ ಆ ತರ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಇದನ್ನು ಮಾಡ್ಬೋದು ಮತ್ತೆ ಟ್ರಾನ್ಸ್ಪರೆಂಟ್ ಗ್ಲಾಸ್ ಮಾಡ್ಬೋದು ಸರ್. ಎರಡು ತರ ಮಾಡ್ಬೋದು. ನಮಗೆ ಯಾಕಂದ್ರೆ ಆ ಕಡೆ ಎಲ್ಲ ವಿಂಡೋಗೆ ಪ್ರಾವಿಷನ್ ಸಿಕ್ತು, ಸಾಕಷ್ಟು ಆಪ್ಷನ್ ಸಿಕ್ಕಿರೋದ್ರಿಂದ ಹೆಂಗೋ ಡಿಸೈನರ್ ಗ್ಲಾಸ್ಗೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದೀವಿ. ಸರಿ, ಇದು ಡೋರ್ ಬಂದ್ಬಿಟ್ಟು ರೆಡಿಮೇಡ್ ಡೋರ್ ಸರ್. ಟೀ ಕೂಡಿದೆ ಗಾನಾಟಿದ್ದು ರೆಡಿಮೇಡ್ ಡೋರ್. ಇದೆಲ್ಲಾನು ಕಂಪನಿಯಿಂದಾನೆ ಡೈರೆಕ್ಟ್ ಆಗಿ ರೆಡಿಯಾಗಿ ಬಂದ್ಬಿಡುತ್ತೆ. ಕಾಸ್ಟ್ ಎಷ್ಟಿದೆ ಸರ್ ಎಲ್ಲ ಸೇರಿ? ಕಾಸ್ಟ್ ಎಲ್ಲಾನು ಸೇರಿ ನಮ್ಗೆ ಒಂದು 50,000 ಮೇಲೆ ಆಗಿದೆ ಸರ್. 50,000 ಮೇಲೆ ಆಯ್ತು. 50,000 ಮೇಲೆ ಆಗಿದೆ. ಪಾಸ್ಕಲ್ ಇವೆಲ್ಲ ಸೇರಿಬಿಟ್ಟು ಟೋಟಲ್ ಆಗಿ. ಹಾಂ ಸರ್, 50,000-55,000 ಗಂಟೆ ಬಂದಿದೆ ಸರ್. ಬನ್ನಿ ಸರ್, ಒಳಗಡೆ ಹೋಗ್ಬಿಡೋಣ. ಎಸ್ ಸರ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಪರಶುರಾಮ್ ಸರ್, ಶೈಲಜಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ ಇಬ್ರು? ಚೆನ್ನಾಗಿದ್ದೀನಿ. ಓಕೆ, ನನ್ನ ಫಸ್ಟ್ ಕ್ವಶನ್ ಅಂದರೆ ಲೈಕ್ ಈ ಮನೆ ನಿಮಗೆ ಎಷ್ಟು ಇಂಪಾರ್ಟೆಂಟ್, ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀರಾ ಅಥವಾ ಆರಾಮಾಗಿ ಕಟ್ಟಿದ್ದೀರಾ, ಏನಂತೀರಾ ಇದ್ರ ಬಗ್ಗೆ? ತುಂಬಾನೇ ಕಷ್ಟಪಟ್ಟು ಕಟ್ಟಿದ್ದೀವಿ. ಒಂದು ಮನೆ ಕಟ್ಟಬೇಕು ಅನ್ನೋ ಕನಸು, ಅದರಲ್ಲೂ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅನ್ನೋದು ಒಂದು ತುಂಬಾ ಕನಸು. ಈಗ ಏನು ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ದೀವಿ, ನಮ್ಮ ಫ್ರೆಂಡ್ಸ್ ಅದೇ ಹೇಳ್ತಾ ಇದ್ದಾರೆ, ಬೆಂಗಳೂರಲ್ಲಿ ಮನೆ ಕಟ್ಟೋದೇ ಒಂದು ಸಾಧನೆ. ನೀನು ಇಲ್ಲಿಂದ ಹೋಗ್ಬಿಟ್ಟು ಬೆಂಗಳೂರಲ್ಲಿ ಮನೆ ಕಟ್ಟಿದೀಯ ಅಂದ್ರೆ ಅದೇ ಒಂದು ಅಚೀವ್ಮೆಂಟು. ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಕಷ್ಟನೂ ಪಟ್ಟಿದ್ದೀವಿ, ಜೊತೆಗೆ ಇಷ್ಟಪಟ್ಟು ಕಟ್ತಿದ್ದೀವಿ. ಈ ಮನೆ ನಮ್ಮ ಕನಸಿನ ಕೂಸು. ಕನಸಿನ ಕೂಸು ಅಂತ ಹೇಳ್ತೀರಾ ಅಲ್ವಾ? ನೀವ್ ಹೇಳಿ ಮೇಡಮ್, ಎಷ್ಟು ಕಷ್ಟಪಟ್ಟಿದ್ದೀರಾ ಮನೆಗೋಸ್ಕರ? ಸರ್ ನಾನು ಫುಲ್ಲು ಕಲರೇ ಚೇಂಜ್ ಆಗ್ಬಿಟ್ಟಿದ್ದೀನಿ ಮನೆ ಕಟ್ಸೋಕ್ಕೋಸ್ಕರ. ನಾನು ಇಲ್ಲಿ ಕೇಳೋದು ಲೈಕ್ ಹೌದು, ಮನೆ ಕಟ್ಟೋದು ಅಂದರೆ ಮದುವೆ ಮಾಡಿ ನೋಡಿ ಮನೆ ಕಟ್ಟಿ ನೋಡು ಅಂತ ಹೇಳ್ತಾರೆ. ಸೊ ನಿಮ್ಮ ಕಷ್ಟದಲ್ಲಿ RCC ಅವ್ರು ಎಷ್ಟು ಭಾಗ ಆದರೂ, ಎಷ್ಟು ಹೆಲ್ಪ್ ಮಾಡಿದ್ರು ನಿಮಗೆ ಮನೆ ಕಟ್ಟೋದ್ರಲ್ಲಿ, ಅವರಿಂದ ನಿಮಗೆ ಎಷ್ಟು ಸಹಾಯ ದೊರಕ್ತು, ಸ್ವಲ್ಪ ಅದನ್ನು ಸ್ವಲ್ಪ ಹೇಳಿ. ನೀವು ಹೇಳಿ ಸರ್ ಫಸ್ಟು. ಸರ್ ತುಂಬಾ ಹೆಲ್ಪ್ ಆಗಿದೆ. ನಾವು ಎಷ್ಟು ಎಫರ್ಟ್ ಹಾಕಿದ್ವು ಅವರು ಅದಕ್ಕೆ ಜಾಸ್ತಿನೇ ಎಫರ್ಟ್ ಹಾಕಿದ್ದಾರೆ. RCC ಅವರನ್ನು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಬಗ್ಗೆ ಎರಡು ಮಾತಿಲ್ಲ. ತುಂಬಾ ಕ್ವಾಲಿಟಿ ವೈಸ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದು ಮಟೀರಿಯಲ್ ಆಗಲಿ, ಕನ್ಸ್ಟ್ರಕ್ಷನ್ ಕಟ್ಟೋ ಕ್ವಾಲಿಟಿಲಾಗಲಿ, ಕೆಲಸಗಾರದಾಗಲಿ, ಎಲ್ಲರೂ ಕ್ವಾಲಿಟಿ ವೈಸ್ ಕೆಲಸ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಲ್ಲ. ಮಟೀರಿಯಲ್ಸು ಅಷ್ಟೇ, ನಾವು ಏನು ಹೇಳ್ತೀವೋ ಆ ಮಟೀರಿಯಲ್ಸು ನಮ್ಮ ಪ್ಯಾಕೇಜಲ್ಲಿ ಏನು ಬರುತ್ತೋ ಆ ಮಟೀರಿಯಲ್ಸ್ ಕರೆಕ್ಟಾಗಿ ಹಾಕ್ತಾರೆ. ಅದರಲ್ಲಿ ಯಾವುದೇ ಹಿಂದೆ ಮುಂದೆ ಅಥವಾ ಯಾವುದೇ ಥರದ್ದು ಮೋಸ ಆ ಥರದ್ದು ಯಾವುದು ಏನೂ ಇಲ್ಲ ಮಟೀರಿಯಲ್ ಇದರಲ್ಲಿ. ಆಮೇಲೆ ಇದು ಪೇಮೆಂಟ್ ವೈಸನ್ನು ಕೂಡ ಸ್ಲ್ಯಾಬ್ ವೈಸು ಈಸಿ ಪೇಮೆಂಟ್ ಶೆಡ್ಯೂಲ್ ಇದೆ. ಆಮೇಲೆ ಪೇಮೆಂಟು ಸ್ವಲ್ಪ ಏನಾದರೂ ಹಿಂದೆ ಮುಂದೆ ಆದ್ರೂ ಕೂಡ ಅವರು ಕೆಲಸ ಮಾತ್ರ ಸ್ಟಾಪ್ ಮಾಡಲ್ಲ. ಯಾವುದೇ ಕಾರಣಕ್ಕೂ ಕೆಲಸ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಮೀನಲ್ಲಿ ಹೇಳ್ತಾರೆ, ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ಆದಷ್ಟು ಕೊಡಿ ಅಂತ ಹೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಕೆಲಸ ಸ್ಟಾಪ್ ಮಾಡೋದಿಲ್ಲ. ಅವ್ರದ್ದು ಕೆಲಸ ಕಂಟಿನ್ಯೂ ಮಾಡಿಕೊಡ್ತಾರೆ ಅವರು ಕೆಲಸನ. ನೀವು ಹೇಳಿ ಮೇಡಮ್, ನಿಮ್ಮ ಅಬ್ಸರ್ವೇಷನ್ ಪ್ರಕಾರ RCC ಜೊತೆ ನಿಮ್ಮ ಒಡನಾಟ ಯಾವ ಥರ ಇತ್ತು? ಈಗ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದೀವಿ ಸರ್. ಈಗ ಇಂಜಿನಿಯರ್ಸ್ ಇರ್ಬೋದು, ಸಿವಿಲ್ ವರ್ಕರ್ಸ್ ಅಂತ ಸ್ವಲ್ಪ ಚೇಂಜ್ ಆಗ್ತಿರ್ತಾರೆ. ಇಂಜಿನಿಯರ್ಸ್ ಇರ್ಬೋದು, ಎಲ್ಲರೂ ಒಂಥರ ಹೋಮ್ಲಿ ಆಗಿದ್ದಾರೆ. ಎಲ್ಲದಕ್ಕೂ ಕೋಆರ್ಡಿನೇಟ್ ಮಾಡ್ತಾರೆ. ಸೊ ಈ ಜರ್ನಿಲಿ ನಿಮ್ಮ ಜೊತೆ ಇದ್ದಾರೆ ಇದರಲ್ಲಿ ಅಲ್ವಾ? ಸೊ ನಾನಿವಾಗ ನಿಮ್ಮ ಕ್ವಶನ್ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ನಿಮಗೆ ಇಷ್ಟವಾಗಿದ್ದ ಭಾಗ ಯಾವುದು? ಇದು ಸೂಪರ್ ಆಗಿದೆ ಗುರು ಅಂತ ನಿಮ್ಗೆ ಅನಿಸ್ತಾ ಇರೋದು ಯಾವುದು? ನನಗೆ ತುಂಬ ಇಷ್ಟ ಆಗಿರೋದು ಹಾಲೇನೆ. ನಿಮ್ಮ ಹಾಲ್ ತುಂಬ ಪ್ಲಾನ್ ಮಾಡಿದ್ವಿ. ನಮಗೆ ಹಾಲ್ ದೊಡ್ಡದಾಗಿ ಬರಬೇಕು, ಸ್ಪೇಷಿಯಸ್ ಆಗಿರಬೇಕು ಅಂತ ತುಂಬ ಪ್ಲಾನ್ ಮಾಡಿ ನಾವು ಡಿಸೈನ್ ಮಾಡಿಕೊಂಡು ಹಾಲೇ ದೊಡ್ಡದಾಗಿ ಬರಬೇಕು ಅಂತ ಪ್ಲಾನ್ ಮಾಡಿಕೊಂಡು ಹಾಲ್ ಮಾಡಿದ್ದೀವಿ. ಹಾಲು ನಮಗೆ ತುಂಬ ಇಷ್ಟವಾದ ಪ್ಲೇಸ್ ಅಂತ ಹೇಳ್ತೀನಿ. ಕಿಚನು, ಪೂಜಾ ರೂಮು. ಕಿಚನ್, ಪೂಜಾ ರೂಮು. ನೀವು ಅನ್ಕೊಂಡಾಗೆ ಕಿಚನ್, ಪೂಜಾ ರೂಮ್ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೊಂಡಿದ್ದೀನಿ. ಕರೆಕ್ಟಾಗಿ ಮಾಡಿಸ್ಕೊಂಡು ನಾನೇ ಎಲ್ಲ ಹೇಳಿ ನಂಗೆ ಹೆಂಗ್ ಬೇಕೋ ಹಂಗೆ ಮಾಡಿಸ್ಕೊಂಡಿದ್ದೀನಿ. ಆ ಥರ ಮಾಡಿಸಿದ್ದೀರಾ? ಓಕೆ, ನೀವು ಹೇಳಿ ಸರ್. ಇಡೀ ಮನೆ ಒಂದು ಓವರಾಲ್ ಆಗಿ ನೋಡಬೇಕು ಅಂತಂದ್ರೆ ನೀವು ಕನಸಿನ ಕೂಸು ಅಂತ ಅಂದ್ರೆ ನೀವು ಅನ್ಕೊಂಡಂಗೆ ಬಂದಿದೆಯಾ ಮನೆ? ಖಂಡಿತ ನಾವು ಅನ್ಕೊಂಡಂಗೆ ಬಂದಿದೆ. ಏನೇ ವ್ಯತ್ಯಾಸಗಳು ಆಗಿಲ್ಲ ಮನೆ ಇದ್ರೊಳಗೆ. ಏನೇ ಆಗಿದ್ರು ಕೂಡ ನಾವು ಅಲ್ಲಿ ಆನ್ ಸೈಟಲ್ಲಿ ಇದ್ಬಿಟ್ಟು ಇದು ಈ ಥರ ಬೇಡ, ಈ ಥರ ಬೇಡ, ಚೇಂಜ್ ಮಾಡಿ ಅಂದಾಗ ಅವ್ರು ಇಮಿಡಿಯೇಟ್ ಆಗಿ ಸೈಟ್ ಇಂಜಿನಿಯರ್ಸ್ಗಳು ನಮ್ಮ ಇಷ್ಟದ ಪ್ರಕಾರನೇ ಚೇಂಜ್ ಮಾಡಿಕೊಟ್ಟಿದ್ದಾರೆ. ಏನೂ ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ಫೈನಲ್ ಆಗಿ ವರ್ತ್ ಅನ್ನೋದೊಂದಿರುತ್ತೆ. ಹಾಕಿರೋ ದುಡ್ಡಿಗೆ ವರ್ತು. ಈ ಮನೆ ವರ್ತ್ ಇದೆಯಾ? ನೀವು ಹಾಕಿರೋ ದುಡ್ಡಿಗೆ ವರ್ತ್ ಇದೆಯಾ? ಖಂಡಿತ ಸಾಕಷ್ಟು ಬರ್ತಿದೆ ಸರ್. ಆಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು 2-3 ವರ್ಷದಿಂದ ನಿಮ್ಮ ಚಾನಲ್ ನೋಡ್ಕೊಂಡೇ ಬಂದಿದ್ದೀನಿ. ನಿಮ್ಮ ಚಾನಲ್ ನಿಮ್ಮ ಕನ್ಸ್ಟ್ರಕ್ಷನ್ ವಿಡಿಯೋಸು, ನಿಮ್ಮ ಕನ್ಸ್ಟ್ರಕ್ಷನ್ ವಿಡಿಯೋಸ್ ನೋಡಿಕೊಂಡು ಇಂಜಿನಿಯರ್ ಐಡಿಯಾಸ್ ಜೊತೆಗೆ ನಾನು ಕೂಡ ಐಡಿಯಾ ಹಾಕಿದ್ದೀನಿ. ಇದಿಲ್ಲಪ್ಪ ಹಿಂಗೆ ಬರಬೇಕು, ನನಗೆ ವಿಷಯ ಗೊತ್ತಿದೆ, ನಾನು ಈ ಥರ ನೋಡಿದ್ದೀನಿ, ಇದು ಈ ಥರ ಬರಬಾರ್ದು, ನನಗೆ ಈ ಥರ ಬೇಕು, ಆಯ್ತು ಸರ್ ಈ ಥರದ ಮಾಡ್ಕೊಡೋಣ ಬಿಡಿ ಅಂತ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಇದು ಕನ್ಸ್ಟ್ರಕ್ಷನ್ ವಿಚಾರವಾಗಿ ಕೂಡ ಇದು ವರ್ತಿದೆ. ಯಾಕಂತಂದರೆ ಇಷ್ಟು ನೀವು ನೋಡ್ತಾ ಇದ್ದೀರಾ, ಔಟ್ ಆಫ್ ಸಿಟಿ ಇದೆ. ಇದು ಒಂದು ಹಳ್ಳಿಲಿರೋದು ನಮ್ಮ ಜಾಗ, ಅಲ್ಲಿ ಮಾಡಿಕೊಟ್ಟಿದ್ದೀವಿ.
ಪ್ರಾಜೆಕ್ಟ್ ಕೂಡ ತುಂಬ ದೊಡ್ಡದಲ್ಲ, ಚಿಕ್ಕ ಪ್ರಾಜೆಕ್ಟು. ಆದರೂ ಕೂಡ RCC ಓನರ್ ಹನುಮಂತ್ ಸರ್ ಅವರು ಆಯಿತು ಸರ್ ನಾವು ಚಿಕ್ಕದಾದರೂ ಸರಿ ನಾವು ಮಾಡ್ಕೊಡ್ತೀವಿ, ಯಾಕಂದರೆ ಬಿಗಿನಿಂಗಲ್ಲಿ ಚಿಕ್ಕ ಪ್ರಾಜೆಕ್ಟ್ಗಳೇ ನಮ್ಮ ಕೈ ಹಿಡಿದಿರೋದು. ಇವಾಗ ನಾವು ಬೆಳೆದಿದ್ದೀವಿ ಅಂತಂದೇಳಿ ಚಿಕ್ಕ ಪ್ರಾಜೆಕ್ಟ್ನ ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ, ಖಂಡಿತ ನಾವು ಮಾಡಿಕೊಡ್ತೀವಿ ಅಂತಂದೇಳಿ ಚಿಕ್ಕ ಪ್ರಾಜೆಕ್ಟ್ ಆದ್ರೂ ಕೂಡ ತುಂಬ ಇಂಟ್ರೆಸ್ಟ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೆ ಮೇಡಮ್ ನೀವು ಹೇಳಿ, ಅಕ್ಕಪಕ್ಕದವರೆಲ್ಲ ಏನು ಹೇಳ್ತಿದ್ದಾರೆ ಮನೆ ಬಗ್ಗೆ? ನಿಮ್ಮ ಅಕ್ಕಪಕ್ಕದವರು ಹೇಳ್ತಿದ್ದಾರೆ, ಕೆಲವರೆಲ್ಲ ಇಂಟೀರಿಯರ್ ಮಾಡಿಸ್ಕೊಂಡಿಲ್ಲ, ಕೆಲವ್ರದ್ದು ಟೈಲ್ಸ್ ಇಷ್ಟ ಆಗಿದೆ ಕೆಲವ್ರಿಗೆಲ್ಲ, ಕೆಲವರು ನಾವು ಸ್ಮಾರ್ಟ್ ಮಾರ್ಬಲ್ ಹಾಕ್ಸ್ಕೊಂಡಿದ್ದೀವಿ ಹಾಲಿಗೆ, ಅದು ಇಲ್ಲಿ ಯಾರು ಹಾಕ್ಸ್ಕೊಂಡಿಲ್ಲ, ಅದು ತುಂಬ ಎಲ್ರಿಗೂ ಇಷ್ಟ ಆಗಿದೆ ಸ್ಮಾರ್ಟ್ ಮಾರ್ಬಲ್. ಹೇಳಿದ್ರೆ ಫೈನಲ್ ಆಗಿ ಒಂದೇ ಕ್ವಶನ್, RCC ಅವ್ರಿಗೆ ಕೆಲಸ ಕೊಡ್ಬೋದಾ? ನಿಮ್ಮಿಂದ ಹೇಳಿ, ನಮ್ಮ ವೀಕ್ಷಕರಿಗೆ ಹೇಳಿ, ಏನು ಹೇಳ್ತೀರಾ ನೀವು? ಖಂಡಿತವಾಗೂ ಕೊಡ್ಬೋದು, ಏನು ತೊಂದರೆ ಇಲ್ಲ. ಕ್ವಾಲಿಟಿ ವೈಸು ಪೇಮೆಂಟ್ ವೈಸು RCC ಅವರಿಗೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಕೆಲಸ ಕೊಡ್ಬೋದು. ನಿಮ್ಮ ಕೆಲಸನ ಅವರು ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಹೇಳಿ ಮೇಡಮ್. 100% ಸರ್, ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಎಫರ್ಟ್ಸ್ ಜೊತೆ ನಮ್ಮ ಕೋಆರ್ಡಿನೇಷನ್ ಇರಬೇಕು. ಸೂಪರ್ ಆಗಿ ಹೇಳಿದ್ರೆ, ನಮ್ಮ ವೀಕ್ಷಕರಿಗೆ ಮನಸ್ಸಿನ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮೇಡಮ್. ಸರ್, ಹಾಲ್ಗೆ ಎಂಟ್ರಿ ಆಗ್ತಾ ಇದ್ದೀವಿ. ಎಸ್ ಸರ್. ಸೊ ಈ ಮನೆಯದು ಫ್ಲೋರಿಂಗ್ ವಿಶೇಷತೆ ಸರ್, ನಾವು ಈ ಮನೆಯಲ್ಲಿ ಇವಾಗ ಹೊಸ ಟ್ರೆಂಡಿಂಗ್ ಐಟಮ್ ಅಂತೇಳಿ ಸ್ಮಾರ್ಟ್ ಮಾರ್ಬಲ್ಸ್ ಯೂಸ್ ಮಾಡಿದೀವಿ ಸರ್. ಈ ಬಜೆಟ್ ಸ್ಮಾರ್ಟ್ ಮಾರ್ಬಲ್ ಬಂದ್ಬಿಡ್ತಾ ಯೂಸ್ ಮಾಡಿದೀವಿ. ಓಕೆ, ಇದನ್ನ ನೋಡಬಹುದು, 4x6 ಸೈಜ್ ಇದೆ, ವೈಟ್ ಕಲರ್ ಅಲ್ಲಿ ಇದೆ. ಆಮೇಲೆ ಏರಿಯಾ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ವೈಟ್ ಪ್ರಿಫರಬಲಿ ವೈಟ್ ನ ಪ್ಲಾನ್ ಮಾಡ್ದ. ಫ್ಲೋರಿಂಗ್ ಎಲ್ಲ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಇನ್ನ ವಾಷಿಂಗ್ ನಡೀತಾ ಇದೆ. ಇನ್ನ ವಾಷಿಂಗ್ ಆದ್ರೆ ಚೆನ್ನಾಗಿರುತ್ತೆ ಸರ್. ಇದರಲ್ಲಿ ಪ್ಲಾನಿಂಗ್ ಅಲ್ಲಿ ಹೇಳ್ಬಿಡ್ತೀನಿ ಸರ್, ಎಂಟ್ರಿ ಆಗ್ತಿದ್ದಂಗೆ ನಮಗೆ ಇಲ್ಲಿ ಚಿಕ್ಕದೊಂದು ಫೈರ್ ಏರಿಯಾ ಅಂತ ಮಾಡಿದೀವಿ. ಇದು ಫೈರ್ ಏರಿಯಾ? ಹೌದು ಸರ್. ಇಲ್ಲೊಂದು ನಮಗೆ ಒಂದು ಸ್ಟೂಲ್ ಬರುತ್ತೆ, ಓಕೆ, ಅದ್ರ ಕೆಳಗಡೆ ಶೂಸ್ ಇಟ್ಕೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕುಂತ್ಕೊಂಡು ಇದು ಮಾಡಬಹುದು. ಸರಿ, ಅಷ್ಟಕ್ಕಂತ ಒಂದು ಪ್ಲಾನ್ ಇದೆ. ಮತ್ತೆ ನಮಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಬರ್ತಾ ಇದೆ, ಓಪನ್ ಕಿಚನ್ ಸೈಜ್ ಸರ್. ಇದು ಸರ್ ಇದು ಬಂದ್ಬಿಟ್ಟು ನಮಗೆ ಒಂದು 8x6 ಸಿಗುತ್ತೆ ಸರ್. ಇಲ್ಲಿ ಏನೇನ್ ಮಾಡಿದ್ರೆ ಸ್ವಲ್ಪ ಹೇಳಿ ಸರ್. ಇಲ್ಲಿ ನೋಡಿ ಸರ್, ಇಲ್ಲಿ ನಾವೇನು ಜನರಲ್ ಏನಂತಂದ್ರೆ ಕ್ಯಾಬಿನೆಟ್ಸ್ ಎಲ್ಲ ಮಾಡಿದೀವಿ, ಮತ್ತೆ ಎಲ್ಲಾನು ಕೂಡ ಇದೆಲ್ಲ ಅಕ್ರಾಲಿಕ್ ಸರ್, ಅಕ್ರಾಲಿಕ್ ಶೀಟ್ಸ್ ಯೂಸ್ ಮಾಡಿದೀವಿ. ಕಿಚನ್ ಅಲ್ಲಿ ಅಕ್ರಿಲಿಕ್ ಬೇರೆ ಬಂದಿದೆ. ಹೌದು ಸರ್, ಕಲರ್ ಕಾಂಬಿನೇಷನ್ ನೋಡಬಹುದು, ಸ್ವಲ್ಪ ಡಾರ್ಕ್ ಗ್ರೇ ಮತ್ತೆ ಲೈಟ್ ಗ್ರೇ ಅಂತ ಇಟ್ಕೊಂಡಿದೀವಿ. ಓಕೆ, ಮತ್ತೆ ನಮಗೆ ಇಲ್ಲಿ ಒಂದು ಚಿಮಿನಿಗೆ ಒಂದು ಪ್ರಾವಿಷನ್ ಕೊಟ್ಕೊಂಡು ಇದೆಲ್ಲ ಓಪನ್ ಸೆಲ್ಫ್ಸ್ ಇಟ್ಕೊಂಡಿದೀವಿ. ಮತ್ತೆ ಇಲ್ಲಿ ನಮಗೆ ವಾಟರ್ ಫಿಲ್ಟರ್ ಪ್ರಾವಿಷನ್ಸ್ ಕೂಡ ಇದ್ರೊಳಗಡೆ ಪ್ಲಾನ್ ಮಾಡಿದೀವಿ. ಕೌಂಟರ್ ಟಾಪ್ ಸರ್, ಇಲ್ಲಿ ಕೌಂಟರ್ ಟಾಪ್ ಬಂದ್ಬಿಟ್ಟು ಸರ್ ಇದು ನಾರ್ಮಲ್ ರೆಗ್ಯುಲರ್ ಕೌಂಟರ್ ಟಾಪ್ ಏನೇ, ಆಸನ್ ಗ್ರೀನ್ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಇದ್ ಮಾಡ್ಕೊಟ್ಟಿದ್ದೀವಿ. ಅದಕ್ಕೆ ಎಕ್ಸ್ಟ್ರಾ. ಹೌದು ಸರ್, ಯಾಕಂದ್ರೆ ಒಂದು ಈಗ ನೀರು ಬಿದ್ರೆ ಈ ಕಡೆ ಬರಬಾರ್ದು ಅಂತೇಳಿ ಇದೊಂದು ಎಕ್ಸ್ಟ್ರಾ ಒಂದು ಮಾಡ್ಕೊಟ್ಟಿದೀವಿ. ಅದು ಬಿಟ್ರೆ ಸಜ್ಜೆ ಹಾಕಿದೀವಿ, ಸಜ್ಜೆ ಮೇಲ್ಗಡೆ ಕಂಪ್ಲೀಟ್ ಸ್ಟೋರೇಜ್ ಕೊಟ್ಬಿಟ್ಟಿದೀವಿ. ಕಿಚನ್ ಓಪನ್ ಕಿಚನ್ ಇರೋದ್ರಿಂದ ಏನೇನಿತ್ತು ಅಂದ್ರೆ ಮೇಲೆ ಇಟ್ಕೊಂಡ್ಬಿಡ್ಲಿ ಅಂತ ಹೇಳಿ. ಮತ್ತೆ ಕೆಳಗಡೆನೂ ಕೂಡ ಎಲ್ಲಾ ತರದ ಯೂನಿಟ್ಸ್ ಮಾಡಿದೀವಿ. ಇಲ್ಲೊಂದು ಬಾಸ್ಕೆಟ್ ಕೊಟ್ಬಿಟ್ಟಿದೀವಿ. ಮತ್ತೆ ಇಲ್ಲಿ ನಮಗೆ ಕ್ಲೀನಿಂಗ್ ಐಟಮ್ಸ್ ಅಂತಂತಾನು ಕೂಡ ಜಾಗ ಮಾಡ್ಬಿಟ್ಟಿದೀವಿ. ಪ್ರತಿಯೊಂದು ಡೀಟೇಲ್ ಆಗಿ ಮಾಡಿದೀವಿ. ಮತ್ತೆ ಈ ಪಾರ್ಟ್ ನೋಡಬಹುದು, ಯಾಕಂದ್ರೆ ಇಲ್ಲಿ ಪೂರ್ತಿ ವಾಲ್ ಕಟ್ಟಿ ಬ್ಲಾಕ್ ಮಾಡಿಲ್ಲ ಸರ್. ಇದೆಲ್ಲ ಲೈಟಿಂಗ್ಸ್ ನೋಡಬಹುದು. ಇಲ್ಲಿ ಏನಾರ ಇಟ್ಕೊಂಡು ಶೋ ಐಟಮ್ ನ ಬೇಕಾದ್ರೆ ನಾವು ತೋರಿಸ್ಕೋಬಹುದು. ಮತ್ತೆ ಈ ಪಾರ್ಟ್ ನ ಹಿಂಗೆ ಓಪನ್ ಇಟ್ಕೊಂಡಿದೀವಿ ಅಂದ್ರೆ ಸರ್, ಆ ಕಡೆಯಿಂದ ಕ್ಲೋಸ್ ಮಾಡಿದೀವಿ. ಈ ಕಡೆ ನಮ್ಗೆ ಏನಾದ್ರು ಚಿಕ್ಕ ಚಿಕ್ಕದ ಡಬ್ಬಗಳು ಅದಿದೇನ ಇಟ್ಕೊಂತೀವಿ ಅಂತ ಹೇಳಿದ್ರೆ ಇಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೆ ಸೆಲ್ಫ್ಗಳನ್ನು ಬರುತ್ತೆ ಸರ್. ಸ್ಟೋರೇಜ್ ತರ ತರನು ಮಾಡಿದೀವಿ ಸರ್, ಮಲ್ಟಿ ಯೂಸಸ್ ತರ ಆಗಂಗೆ ಅಂತ. ಮೇಲ್ಗಡೆ ಡಿಸೈನ್, ಕೆಳಗಡೆ ಸ್ಟೋರೇಜ್. ಹೌದು ಸರ್. ಆಮೇಲೆ HIT ಇಂದನಲ್ಲ ಸರ್, ಆಗ ಸಡನ್ ಆಗಿ ನೋಡ್ತಾರೆ ಅಂತಂದ್ರೂ ಈ ಪಾರ್ಟ್ ಅಲ್ಲಿ ಇಲ್ಲೂ ಡಿಸೈನ್ ಕೊಡಕ್ ಆಗಲ್ಲ. ಬಿಕಾಸ್ ಅಲ್ಲಿ ಸಡನ್ ಆಗಿ ಬಂದಿದ ತಕ್ಷಣ ಇಲ್ಲಿ ಏನ್ ಕುಕ್ ಮಾಡ್ತಾ ಇದೀವಿ, ಕ್ಲೀನ್ ಇದೆಯಾ ಇಲ್ಲ ಅಂತೇಳಿ ಕಾಣಲ್ಲ ಅಂತ ಕಾಣುತ್ತೆ ಅಂತೇಳಿ ಒಂದು 5 feet ವರ್ಗು ನಾವು ಪ್ಲಾನ್ ಮಾಡ್ಕೊಂಡು ಅದ್ರ ಮುಂದೆಗಡೆ ಇದು ಮಾಡಿದೀವಿ. ಮತ್ತೆ ಇಲ್ಲಿ ಬಂದ್ರೆ ಸರ್, ಇಲ್ಲಿಗೆ ನಮಗೆ ಒಂದು ಇದು ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಪ್ಲಾನ್ ಮಾಡಿದೀವಿ. ಇಲ್ಲಿ ಕೂಡ ಒಂದು ಓಪನಬಲ್ ಸೆಲ್ಫ್ ಬರುತ್ತೆ. ಇಲ್ಲೂ ಬರುತ್ತಾ? ಓಪನಬಲ್ ಬರುತ್ತೆ. ಏನಂದ್ರೆ ಚಿಕ್ಕದಾಗಿ ಒಂದು ಬ್ರೇಕ್ಫಾಸ್ಟ್ ಕೌಂಟರ್ ತರನೇ ಆಕ್ಟ್ ಆಗುತ್ತೆ. ಮತ್ತೆ ಇಲ್ಲೇ ನಮಗೆ ಹ್ಯಾಂಡ್ ವಾಶ್ ಇದೆ. ಮತ್ತೆ ಈ ಕಂಪ್ಲೀಟ್ ಏರಿಯಾನ ಫಸ್ಟ್ ಏನ್ ಪ್ಲಾನ್ ಮಾಡಿದ್ವಿ ಅಂದ್ರೆ ಸರ್, ಇದನ್ನ ಒಂದು ಯುಟಿಲಿಟಿ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಯುಟಿಲಿಟಿ ಪ್ಲಸ್ ಇದೆಲ್ಲ ತೊಗೊಳ್ಳೋಣ ಅಂತ. ಬಟ್ ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ಬೇಡ, ಆ ಥರ ಯಾವುದು ಮಾಡೋದು ಬೇಡ ಅಂತ ಹೇಳಿ ಇದರಲ್ಲಿ ಸ್ವಲ್ಪ ಗ್ರಿಲ್ಗೆಲ್ಲ ಡಿಸೈನ್ ಗ್ರಿಲ್ ಕೊಟ್ಬಿಟ್ಟು ಇದಕ್ಕೊಂದು UPVC ವಿಂಡೋ ಬರುತ್ತೆ ಸರ್. ಸರಿ, ಓಕೆ, ಅದು ಬರುತ್ತೆ. ಇಲ್ಲೇನೆ ನಮಗೆ ಚಿಕ್ಕದಾಗ ಒಂದು ಡೈನಿಂಗ್ ಏರಿಯಾ ತರ ಇರಲಿ ಅಂತ ಹೇಳಿ ಸೂಪರ್ ಆಗಿ 4 ಚೇರ್ ಡೈನಿಂಗ್ ಹಾಕ್ಬೋದು ಸರ್. ಡೈನಿಂಗ್ ಹಾಕ್ಬೋದು ಸರ್, ಆರಾಮಾಗಿ ಸ್ಪೇಷಿಯಸ್ ಆಗಿದೆ ಹಾಕ್ಬೋದು. ಮತ್ತೆ ನೋಡ್ಬೋದು ಸರ್, ಕಂಪ್ಲೀಟ್ ಆಗಿ ಇಲ್ಲಿ ನೋಡೋದಾದ್ರೆ ನಮಗೆ ಒಂದು 20 ಅಡಿ ಅಗಲಕ್ಕೂ ನಮಗೆ ಹಾಲ್ ಸಿಗುತ್ತೆ. 20 ಅಡಿ ಅಗಲ. ಹಿಂಗೂ ಅಷ್ಟೇ ಸರ್, ಹಿಂದಗಡೆಯಿಂದ ನಮಗೆ ಒಂದು 10-11 ಅಡಿ ರೂಮ್ ಬಿಟ್ರೆ ಇವೆರಡು ಟಾಯ್ಲೆಟ್ಗಳು ಮೈನಸ್ ಆಗಿರೋದು ಬಿಟ್ರೆ ಮಿಕ್ಕಿರೋದೆಲ್ಲ ಹಾಲೇನೆ ನೋಡುವ ಸರ್. ಒಂದು 30-40 ಸೆಗ್ಮೆಂಟ್ ಅಲ್ಲಿ ಹಾಲ್ ಬಂದಿದೆ. ಸೂಪರ್ ಆಗಿ ಬಂದಿದೆ ಸರ್. ನಮ್ಗೆ ಅಲ್ಲಿ ಫೈರ್ ಏರಿಯಾ ಡಿವೈಡ್ ಆಗುತ್ತೆ. ಮತ್ತೆ ಕಿಚನ್ ಓಪನ್ ಕಿಚನ್ ಇಟ್ಕೊಂಡಿದೀವಿ. ನೋಡಿ ಎಷ್ಟು ದೊಡ್ಡದಾಗಿದೆ ಹಾಲ್ ಸಿಗುತ್ತೆ ಸರ್. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬಹುದು. ಸ್ಪೇಷಿಯಸ್ ಆಗಿದೆ ಹಾಲ್, ಎಲ್ಲೂ ಇಕ್ಕಟ್ಟು ಅಂತ ಅನ್ಸಲ್ಲ ಸರ್. ಯಾಕಂದ್ರೆ ನಾವು ಪರ್ಟಿಕ್ಯುಲರ್ಲಿ ಇಷ್ಟೇ ಅಂತ ಸ್ಪೇಸ್ ಡಿವೈಡ್ ಮಾಡಿದ್ರೆ ನಮ್ಗೆ ಇಕ್ಕಟ್ಟು ಅನ್ಸುತ್ತೆ. ಇಲ್ಲ ತರದ್ ಏನು ಮಾಡಿಲ್ಲ. ನಮ್ಗೆ TV ಕ್ಯಾಬಿನೆಟ್ಗೂ ಅಷ್ಟೇನೆ.
ಟಿವಿ ಕ್ಯಾಬಿನೆಟ್ ತುಂಬಾ ಸಿಂಪಲ್ ಆಗಿ ಮಾಡಿದೀವಿ. ಮ್ಯಾಚಿಂಗ್ ಮಾಡಿದ್ದೀರಾ? ಮ್ಯಾಚಿಂಗ್ ಮಾಡಿದೀವಿ ಸರ್. ಫ್ಲೋರಿಂಗ್ ಮತ್ತೆ ಇದನ್ನು ಕೂಡ ಆಲ್ಮೋಸ್ಟ್ ಮ್ಯಾಚಿಂಗ್ ಮಾಡಿದೀವಿ. ಆಗ್ತಾ ಇದೆ. ನಮ್ಗೆ ಆ ಕಡೆ ಯಾವುದು ಕೌಂಟರ್ ಅಷ್ಟೇನೆ ಅದು ಕೂಡ ಮ್ಯಾಚ್ ಆಗುತ್ತೆ. ಸಿಂಕು ಮತ್ತೆ ಗ್ರಾನೈಟ್ ಟೇಬಲ್ ಟಾಪ್ ಇರ್ಬೋದು, ಅವೆಲ್ಲನೂ ಕೂಡ ಒಂದಕ್ಕೊಂದು ಎಲ್ಲಾನು ಕಂಪ್ಲೀಟ್ ಮ್ಯಾಚಿಂಗ್ ಆಗೋ ತರ ಮಾಡಿದ್ದೀರಾ. ಎಕ್ಸಾಕ್ಟ್ಲಿ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಅಲ್ಲಿ ಪೂಜಾ ರೂಮ್ ಇದೆ ಸರ್. ಸೈಜ್ ಹೇಳಿ ಪೂಜಾ ರೂಮ್ದು? 4 ಫೀಟ್ ಬೈ 4 ಫೀಟ್ ಇದೆ ಸರ್. ಓಹೋ, ಚೆನ್ನಾಗಿದೆ ಸರ್. 4 ಇದೆ. ಇದೇನಿದು ಇದೆಲ್ಲ ಅದು ಪೂಜೆ ಇಡೋದಕ್ಕೆ ಅಂತೇಳಿ ಎಲ್ಲ ಗ್ರಾನೈಟ್ ಅಲ್ಲಿ ಎಲ್ಲ ಒಮ್ಮೆಗೆ ಶಿಪ್ ಸ್ಮಾರ್ಟ್ ಮಾರ್ಬಲ್ ಅಲ್ಲೇ ಎಲ್ಲ ಸ್ಮಾರ್ಟ್ ಮಾರ್ಬಲ್ ಮಾಡಿರೋದು. ಹೌದು ಸರ್. ಇದಕ್ಕೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ರೆ ಎಲ್ಲ ಇದರಲ್ಲೇ ಮಾಡ್ಕೊಟ್ಬಿಟ್ವಿ ಸರ್. ಸರ್, ಇದು ಪೂಜಾ ಡೋರ್ ಚೆನ್ನಾಗಿದೆ. ಡೋರ್ ಚೆನ್ನಾಗಿದೆ ಸರ್. ಇದನ್ನ ಅಷ್ಟೇ ರೆಡಿಮೇಡ್ ಟೀಕುಡ್ ಡೋರ್. ಇದು ಎಷ್ಟಾಯ್ತು ಸರ್? ಕಾಸ್ಟ್ ಎಷ್ಟಾಯ್ತು ಇದು ಕಂಪ್ಲೀಟ್? ಇದೊಂದು ನಮಗೊಂದು 25,000 ಗಂಟೆ ಬಂದಿದೆ ಸರ್. 25,000. ಗ್ಲಾಸ್ ಬರುತ್ತಲ್ಲ ಮಧ್ಯದಲ್ಲಿ? ಗ್ಲಾಸ್ ಬಂದಿದೆ ಸರ್, ಇವಾಗ ಫಿಟ್ ಮಾಡ್ತಾ ಇದ್ದಾರೆ. ಫಿಟ್ ಮಾಡಬೇಕು. ಹೌದು ಸರ್. ಇದು ಟೀಕ್ ಇದೆ ಅಲ್ವಾ ಕಂಪ್ಲೀಟ್ ಆಗಿ? ಟೀಕ್ ಇದೇನೆ. ಸೂಪರ್ ಸರ್. ನೆಕ್ಸ್ಟ್ ಇನ್ನೊಂದು ಹೈಲೈಟೆಡ್ ಥಿಂಗ್ ಅಂದ್ರೆ ಫಾಲ್ ಸೀಲಿಂಗ್ ಸರ್. ವೈರಲ್ಲೂ ಫಾಲ್ ಸೀಲಿಂಗ್ ಇದೆ, ಹಾಲಲ್ಲೂ ದೊಡ್ಡದು. ಹಾಲಲ್ಲೂ ಇದೆ. ಎಂಟೈರ್ ಏರಿಯಾ ನಾವು ಫಾಲ್ ಸೀಲಿಂಗ್ ಅಲ್ಲಿ ಯೂಸ್ ಮಾಡಿದೀವಿ. ಎಲ್ಲಾನು ಕ್ಲೀನ್ ಆಗಿ ಕವರ್ ಅಪ್ ಆಗಿದೆ. ನಮಗೆ ಡಿವೈಟ್ ಆಗಿಲ್ಲ ಸರ್. ಫಾಲ್ ಸೀಲಿಂಗ್ ಡಿಸೈನ್ಸ್ ಆಗ್ಬೋದು, ಆ ಕಾರ್ನರ್ ಮತ್ತೆ ಈ ಕಾರ್ನರ್ ಇಟ್ಕೊಂಡು ಡಿಸೈನ್ ಮಾಡಿದೀವಿ. ಮತ್ತೆ ಕಂಪ್ಲೀಟ್ ಆಗಿ ಇದೊಂದು ಶೇಪ್ ಮತ್ತೆ ಇದೊಂದು ಶೇಪ್ ತಗೊಂಡಿದೀವಿ. ಕಂಪ್ಲೀಟ್ಲಿ ವೆಲ್ ಪ್ಲಾನ್ಡ್ ಆಗಿ ಫಾಲ್ ಸೀಲಿಂಗ್ ನ ಪ್ಲಾನ್ ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ಅಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ನಮಗೆ ಲೈಕ್ ಫೈರ್ ಏರಿಯಾ ಒಂದು ಸಪರೇಟ್ ಆಗಿದೆ. ಫೈರ್ ಏರಿಯಾದಲ್ಲಿ ಒಂದು ನೀಟಾಗಿ ಒಂದು ಫಾಲ್ ಸೀಲಿಂಗ್ ಬಂದಿದೆ. ಮತ್ತೆ ಈ ಹೈಲೈಟರ್ ಕೂಡ ಅಬ್ಸರ್ವ್ ಮಾಡ್ಬೋದು ಸರ್. ಇಲ್ಲಿ ಒಂದು ಸ್ಟೂಲ್ ಬರುತ್ತೆ, ಆಲ್ರೆಡಿ ರೆಡಿ ಇದೆ, ರೂಮ್ ಒಳಗಡೆ ಇದೆ. ಇದು ಜಸ್ಟ್ ಬ್ಯಾಕ್ ಗ್ರೌಂಡ್ ವಾಲ್ ಆಗಿ ಆಕ್ಟ್ ಆಗುತ್ತೆ. ಇದಿಷ್ಟು ಏರಿಯಾ ನಾವು ಈ ಹಾಲ್ ಒಳಗಡೆ ನೋಡ್ಬೋದು ಸರ್. ಇದೊಂದು ಇದು ಹೈಲೈಟ್ ಪೇಂಟ್ ಸರ್. ಬಾಡಿ ಕಲರ್ ಅಷ್ಟೇ ಸರ್, ಅಬ್ಸರ್ವ್ ಮಾಡ್ಬೋದು. ಇಷ್ಟು ಡಾರ್ಕ್ ಆಲ್ಮೋಸ್ಟ್ ನಾವ್ ಯಾವ ಬಿಲ್ಡಿಂಗ್ ಅಲ್ಲೂ ಮಾಡಿಲ್ಲ. ಬಟ್ ಇದೊಂಥರ ಲೈಕ್ ಪಿಸ್ತಾ ಗ್ರೀನ್ ಅಂತ ಗ್ರೀನ್ ಕಲರ್ ಯೂಸ್ ಮಾಡಿದೀವಿ. ತುಂಬಾ ಲಕ್ಸುರಿ ಬಂದಿದೆ ಸರ್. ಇದು 2 BHK ಅಲ್ವಾ? 2 BHK ಸರ್. ಇಲ್ಲಿ 2 ರೂಮ್ ತಗೊಂಡಿದ್ದೀರಾ? ಇಲ್ಲಿ 2 ರೂಮ್ ಬಂದಿದೆ. ಇದರಲ್ಲಿ ಡೋರ್ಸ್ ಅಲ್ಲೂ ನೋಡ್ಬೋದು ಸರ್. ಡೋರು ಅಷ್ಟೇ ಎರಡೂ ಈ ಡಿಸೈನ್ ಎರಡಕ್ಕೂ ಮ್ಯಾಚ್ ಆಗೋ ತರನೇ ತಗೊಂಡಿದೀವಿ. ಎಟ್ ಅ ಟೈಮ್ ಮ್ಯಾಚ್ ಆಗಬೇಕು. ಯಾಕಂದ್ರೆ ಕ್ಲೋಸ್ ಇದ್ರೆ ನೋಡಿ ನೀವು ಲಾಂಗ್ ಶರ್ಟ್ ಅಲ್ಲಿ ನೋಡ್ಬೋದು. ನೋಡ್ತಾ ಇದ್ದೀನಿ ಸರ್, ಎರಡನ್ನು ಸೇರಿಸಿ ತೋರಿಸ್ತಾ ಇದ್ದೀನಿ. ಎರಡನ್ನೂ ನೀಟಾಗಿ ಕಾಣಿಸ್ತಾ ಇದೆ. ಹಾ ಸರ್. ಇದೆಷ್ಟಾಗುತ್ತೆ ಡೋರು ಸರ್? ಇದೆಲ್ಲ ನಮ್ಗೊಂದು 4,000 5,000 ಒಳಗಡೆನೆ ಆಗುತ್ತೆ. ವಾಸ್ಕಲ್ಲೆಲ್ಲ ನಮಗೆ ಸಾಲಿಡ್ ವಾಸ್ಕಲ್ಲು ಎಲ್ಲ ಸೇರಿದ್ರೆ ಒಂದು 10-15,000 ಇಷ್ಟಾಗುತ್ತೆ ಸರ್. ಈ ರೂಮ್ ಬಂದ್ಬಿಟ್ಟು ನಮಗೆ ಒಂದು 11/10 ಸಿಗುತ್ತೆ. ಅಗಲ 10 ಇದೆ, 11 ಅಗಲ ಇದೆ, ಹಿಂಗ 11 ಇದೆ. ಕಲರ್ ಸೂಪರ್ ಆಗಿದೆ ಸರ್. ಇದೊಂಥರ ಡಿಫ್ರೆಂಟ್ ಇದೆ, ಫಸ್ಟ್ ಟೈಮ್ ಇದನ್ನ ಯೂಸ್ ಮಾಡಿರೋದು. ಬಟ್ ನಮಗೂ ಅಷ್ಟು ಶೋರ್ ಇರ್ಲಿಲ್ಲ. ಬಟ್ ಕಸ್ಟಮರ್ಗೂ ಕೂಡ ಲೈಕ್ ಆಯ್ತು. ಇಲ್ಲ ಮಾಡೋಣ, ಒಂದು ಚಿಕ್ಕ ರೂಮ್ ಇರೋದ್ರಿಂದ ಸ್ವಲ್ಪ ಲಕ್ಸುರಿ ಇರುತ್ತೆ ಅಂತ ಹೇಳ್ಬಿಟ್ಟು. ಆಕ್ಚುಲಿ ಇದೆಲ್ಲ ನಾವು ವೆರಿ ರೇರ್ ಕೇಸಸ್ ಅಲ್ಲಿ ಯೂಸ್ ಮಾಡಂಗಿರೋದು ಸರ್. ಯಾರೋ ಕೆಲವೊಬ್ರು ಮಾತ್ರ ಇಷ್ಟಪಡ್ತಾರೆ. ಹೌದು ಸರ್. ಬಟ್ ವಾಲ್ ರೂಮ್ ಎಲ್ಲಾನು ಆ ಥರ ಏನೂ ಆಗಿಲ್ಲ. ವಾಲ್ ರೂಮ್ ಎಲ್ಲಾನು ಡೀಸೆಂಟ್ ಕಲರ್ಸನ್ನೇ ಪ್ಲಾನ್ ಮಾಡಿದ್ದೀವಿ. ಲೈಕ್ ನೋಡ್ಬೋದು, ತುಂಬ ಫಿನಿಶಿಂಗ್ ವೈಸ್ ಆಗ್ಬೋದು. ಸ್ಲೈಡಿಂಗ್ ವಾಲ್ ರೂಮ್ಸ್ ಸರ್. ಕಂಪ್ಲೀಟ್ ಆಗಿ ಫಿನಿಶಿಂಗ್ ನೋಡ್ಬೋದು ಸರ್ ನೀವು. ಫಿನಿಶಿಂಗ್ ಎಲ್ಲ ಮತ್ತೆ ಕಲರ್ ಕಾಂಬಿನೇಷನ್ ಇದೆಲ್ಲ. ಆಮೇಲೆ ನಾವು ಆನ್ ಸೈಟ್ ಅಲ್ಲೇನೆ ಮಾಡಿರೋದು ಸರ್, ಯಾವ್ದು ಫ್ಯಾಕ್ಟ್ರಿ ಕಳ್ಸಿಲ್ಲ. ಆಮೇಲೆ ಫ್ಯಾಕ್ಟ್ರಿ ಫಿನಿಶಿಂಗ್ ತುಂಬಾ ಚೆನ್ನಾಗೇ ಬಂದಿದೆ. ಮ್ಯಾನ್ಯುವಲ್ ಫಿನಿಶ್ ಅಲ್ಲೇ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ವಿತ್ ಲಾಕ್ ಸ್ಲೈಡಿಂಗ್ ಎಲ್ಲ ಮಾಡಿದ್ದೀರಾ. ಮೇಲೆ ಕಂಪ್ಲೀಟ್ ಲಾಫ್ಟ್ ಕೊಟ್ಬಿಟ್ಟು ಲಾಫ್ಟ್ ಬಂದಿದೆ ಅಲ್ವಾ ಇದು? ಚೆನ್ನಾಗಿದೆ ಸರ್. ಅಗೇನ್ ಈ ರೂಮ್ ಅಲ್ಲಿ ಒಂದು ಹೈಲೈಟ್ ಕಲರ್ ಅಂತ ಹೇಳಿ ಈ ವಾಲ್ ನ ಮಾಡಿದೀವಿ. ಇಲ್ಲೊಂದು ವಾಲ್, ಇದೆಲ್ಲ ಟೆನ್ಸಿಲ್ಸ್ ಸರ್. ಟೆನ್ಸಿಲ್ ಡಿಸೈನ್ಸ್, ಫ್ಲವರ್ ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಮಾಡಿದೀವಿ. ಮತ್ತೆ ಇಲ್ಲೂ ಕೂಡ ಅಲ್ಲಿ ಸ್ವಿಚಸ್ ಕೊಟ್ಟಿದೀವಿ, 2-way ಸ್ವಿಚಸ್ಗೆ ಪ್ರಾವಿಷನ್ಸ್. ಇಲ್ಲೂ ಸ್ವಿಚಸ್ ಕೊಟ್ಟಿದೀವಿ. ಸ್ವಿಚಸ್ ಅಲ್ಲೂ ಕೂಡ ಹೈಫೈ ಡಿಫರೆಂಟ್ ಕಲರ್. ಹೌದು ಸರ್. ಇದೆಲ್ಲ ನೋಡ್ಬೋದು, ಆಫ್ ಆಗಿದ್ರೆ ಆನ್ ಆಗಿದ್ರೆ ಡಿಫರೆಂಟ್ ಅನ್ಸುತ್ತೆ. ಸ್ವಿಚಸ್ ಇದೆ ಸರ್. ಕಲರ್ ಅಲ್ಲೂ ಡಾರ್ಕ್ ತಗೊಂಡಿದ್ದೀರಾ? ಓಕೆ. ಅಂಡ್ ಇನ್ನು ವಾಶ್ರೂಮ್ ಅಂತ ಬಂದ್ರೆ ದೊಡ್ಡದಾಗಿದೆ ಸರ್. ವಾಶ್ರೂಮ್ ಕೂಡ ಇನ್ನು ಕಡಿಮೆ ಏನಿಲ್ಲ. ನಮ್ಗೆ ಆಲ್ಮೋಸ್ಟ್ 4.5 ನಮಗೆ ಒಂದು 7 ಸಿಗುತ್ತೆ ಸರ್ ಲೆಂತ್. ಇನ್ನ ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ. ಅಂಡ್ ರೂಫ್ ಲೆವೆಲ್ ವರೆಗೆ ಟೈಲ್ಸ್ ಹಾಕಿದ್ದೀವಿ. ರೂಫ್ ಲೆವೆಲ್ ವರೆಗೂ ಟೈಲ್ಸ್ ಕೊಟ್ಬಿಟ್ಟಿದ್ದೀವಿ ಸರ್. ಚೆನ್ನಾಗಿದೆ ಸರ್. ಸರ್ ಫಿಟ್ಟಿಂಗ್ಸ್ ಎಲ್ಲ ಯಾವುದು ಸರ್? ಫಿಟ್ಟಿಂಗ್ಸ್ ಎಲ್ಲ ಸೆರಾದು ಸರ್. ಕಂಪ್ಲೀಟ್ ಸೆರಾದು ಯೂಸ್ ಮಾಡಿದ್ದೀವಿ. ಮಾಮೂಲಿ ಇದೆಲ್ಲ ನಮಗೆ WPC ಡೋರ್ಸ್, ಪ್ರಿಂಟೆಡ್ ಡೋರ್ಸ್. ಹೌದು ಸರ್. ನೀರು ಬಿದ್ರು ಏನಾಗದಂಗೆ ಪ್ಲಾನ್ ಮಾಡಿದ್ದೀವಿ. ಇನ್ನು ಮಿಕ್ಕಿದೆಲ್ಲಾನು ಏನೇನ್ ಬೇಕಾಗಿರೋದು, ಟವಲ್ ರಾಡ್ಸ್ ಇರ್ಬೋದು, ಮತ್ತೆ ಎಕ್ಸಾಸ್ಟ್ ಫ್ಯಾನ್ ಪ್ರಾವಿಷನ್ ಇರ್ಬೋದು, ಮತ್ತೆ ವಾಲ್ ಲೈಟ್, ಸೀಲಿಂಗ್ ಲೈಟ್ಸ್, ಮತ್ತೆ ಶವರ್ ಏರಿಯಾ, ಮತ್ತೆ ಅವರಿಗೆ ರೆಗ್ಯುಲರ್ ಸ್ಟೋರೇಜ್ ಅಂತ ಹೇಳ್ಬಿಟ್ಟು ಇದು ನಮ್ಗೆ ಸ್ಮಾರ್ಟ್ ಮಾರ್ಬಲ್ ತಂದಿದ್ವಲ್ಲ, ಅದರಲ್ಲಿ ಸೆಲ್ಫ್ಸ್ ಎಲ್ಲ
ಸೆಲ್ಫ್ಸ್ ಎಲ್ಲ ಮಾಡಿದ್ದೀವಿ. ಸರಿ, ಎರಡನೇ ರೂಮು ಸರ್ ಸೆಕೆಂಡ್ ರೂಮ್ ಇದು ಕಿಡ್ಸ್ ಬೆಡ್ರೂಮ್ ಅಂತ ಮಾಡೋದ. Okay. ನಮಗೆ 8/10.5 11 ಗಂಟೆ ಸಿಗುತ್ತೆ ಸರ್. ಎರಡು ಲೆಂತ್ ಸೇಮ್ ಇದೆ, ಬಟ್ ಇದನ್ನ ಚಿಕ್ಕದ್ ಮಾಡೋದ. 10 ಮಾಡ್ಬೋದಾಗಿತ್ತು. ಓಕೆ. ಅಂದ್ರೆ ವಾಲ್ ಮೈನಸ್ ಆಗಿ ಒಂದು 9.5 ಸಿಗೋದು. ಸ್ವಲ್ಪ ಮಾಸ್ಟರ್ ಬೆಡ್ರೂಮ್ ದೊಡ್ಡದಾಗಿರ್ಲಿ ಅಂತ ಮಾಡೋದ. ಇನ್ ಫ್ಯೂಚರ್ ಅಲ್ಲಿ ಇದೇ ಗೆಸ್ಟ್ ಬೆಡ್ರೂಮ್ ಕನ್ವರ್ಟ್ ಮಾಡ್ಕೊಂಡು ಅವ್ರ ಮೇಲ್ಗಡೆ ಕಟ್ಕೊಂತೀವಿ ಅಂತ ಹೇಳಿದ್ರು. ಆ ಥರ ಆಪ್ಷನ್ ಅದಕ್ಕೇನೆ ಇದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿಲ್ಲ. ಬಟ್ ಕಲರ್ ನೋಡ್ಬೋದು ಸರ್, ಇದು ಕಿಡ್ಸ್ ಬೆಡ್ರೂಮ್ ಆಗಿರೋದ್ರಿಂದ ಅವ್ರಿಗೆ ಈ ಥರ ಸ್ಟೆನ್ಸಸ್ನ ಪ್ಲಾನ್ ಮಾಡೋದು, ಮತ್ತು ಹೈಲೈಟ್ ಕಲರ್ ಅಷ್ಟೇ ವೈಲೆಟ್ ಕಲರ್ನ ಪ್ಲಾನ್ ಮಾಡೋದು ಸರ್. ಡಿಫ್ರೆಂಟ್ ಆಗಿ ಮಾಡಿದ್ದೀವಿ. ಡಿಫ್ರೆಂಟ್ ಆಗಿದೆ. ಆಮೇಲೆ ಏನು ಚಿಕ್ಕ ಅಂತ ಏನಿಲ್ಲ ಸರ್, ನೋಡ್ಬೋದು. ನಾನು ಆಲ್ಮೋಸ್ಟ್ ಒಂದು 6 ಫೀಟ್ ಇದ್ದೀನಿ. ಸಫಿಷಿಯೆಂಟ್ ಆಗಿದೆ, ಸಫಿಷಿಯೆಂಟ್ ಆಗಿದೆ. ಆರಾಮಾಗಿ 2 ಮಕ್ಕಳು ಆರಾಮಾಗಿರ್ಬೋದು ಮಾಡ್ಬೋದು. ಬಟ್ ಇದ್ರಲ್ಲಿ ನಾವು ಇನ್ನೊಂದು ಏನು ಪ್ಲಾನ್ ಹೇಳಿದ್ವಿ ಅಂದ್ರೆ ಬಂಕರ್ ಬೆಡ್ ಪ್ಲಾನ್ ಮಾಡಿ ಅಂತ ಹೇಳಿದೀವಿ. ಓಕೆ ಓಕೆ ಫರ್ನಿಚರ್ಗೆ. ಯಾಕಂದ್ರೆ ಒಬ್ರು 2 ಹಾಕಿದ್ರೆ ನಿಮ್ಗೆ ಜಾಗ ಚಿಕ್ಕ ಆಗುತ್ತೆ. ಇಲ್ಲ ಅಂದ್ರೆ ನಾವು ಯೂಶಲಿ ಫೋಲ್ಡಬಲ್ ಯಾವ್ದಾನ ಪ್ಲಾನ್ ಮಾಡಿ ಅಂತ ಪ್ಲಾನ್ ಮಾಡ್ಬೋದು ಸರ್. ಸರ್ ಕರೆಕ್ಟ್. ಆಮೇಲೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಇದೆ, ಅದೊಂದು ಹೇಳಿ. ಹೌದು ಸರ್, ಇಲ್ಲಿ ಬಂದ್ರೆ ನಮಗೆ ಕಾಮನ್ ಟಾಯ್ಲೆಟ್ ಇದೆ. ಯಾಕಂದ್ರೆ ಇದು ಈ ರೂಮ್ ಅವ್ರಿಗೂ ಯೂಸ್ ಆಗುತ್ತೆ, ಮತ್ತೆ ಹಾಲಲ್ಲಿ ಇರೋರ್ನು ಯೂಸ್ ಮಾಡ್ಬೋದು ಅಂತೇಳಿ. ಸೈಜ್ ಏನಿದೆ ಸರ್ ಈ ವಾಶ್ರೂಮ್? ಸೈಜ್ ಬಂದ್ಬಿಟ್ಟು ಸರ್ ಒಳಗಡೆ ನಮಗೆ ಈ ಏರಿಯಾ ಕಂಪ್ಲೀಟ್ ಈ ಏರಿಯಾ ನಮಗೆ 4/5 ಸಿಗುತ್ತೆ. ಮತ್ತೆ ಈ ಕಡೆ ಸ್ವಲ್ಪ ಡೋರ್ ಓಪನಿಂಗ್ ಏರಿಯಾ ಇದೆ, ಇಲ್ಲಿ ಸೆಲ್ಫ್ಸ್ ಕೂಡ ಪ್ಲಾನ್ ಮಾಡಿದೀವಿ. ಆಲ್ಮೋಸ್ಟ್ ಒಂದು ಇಂಡಿಯನ್ ಟಾಯ್ಲೆಟ್ ನ ಪ್ಲಾನ್ ಮಾಡಿದೀವಿ. ಇಂಡಿಯನ್ ಟಾಯ್ಲೆಟ್ ಹಾಕಿದ್ರೆ ಓಕೆ. ಸೇಮ್ ಸೆರಾ ಫಿಟ್ಟಿಂಗ್ಸ್ ಎಲ್ಲ ಹಾಕಿರೋ. ಸೇಮ್ ಸರ್, ಅದನ್ನ. ಹೌದು ಸರ್, ಇದು ಒಳ್ಳೆ ಕೆಲಸ. 7 ಫೀಟ್ ವರೆಗೆ ಹಾಕಿದಿರಲ್ಲ, ನೀಟಾಗಿ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಜೊತೆಲಿ WPC ಪ್ರಿಂಟೆಡ್ ಡೋರ್ಸ್. ಹೌದು ಸರ್. ಆಮೇಲೆ ಸರ್ ಈ ಓಪನಿಂಗ್ ಅಷ್ಟೇನೆ, ಯಾಕಂದ್ರೆ ನಾವು ಒಂದೇ ಸೈಡ್ ಬಿಡಕ್ಕಾಗಿದ್ದು, ಓಕೆ, ಈ ಸೈಡ್ ಮತ್ತೆ ಬಿಡಕ್ಕಾಗಿಲ್ಲ ಅಂತಂತೇಳಿ ಈ ಟಾಯ್ಲೆಟ್ ಬರೋದಕ್ಕೆ ಸ್ವಲ್ಪ ಒಳಗೆ ಕೆಳ್ಕೊಂಡು ಅಷ್ಟು ಮಾತ್ರನೇ ಒಂದು ಡಕ್ ತರ ಬಿಟ್ಕೊಂಡು ಮಾಡ್ಕೊಂಡಿರುವಂತದ್ದು. ಸರಿ, ಇವಾಗ ಒಳಗಡೆ ಎಲ್ಲ ಆಯ್ತು, ಮೇಲೆ ಹೋಗ್ಬೇಕು. ಇಲ್ಲಿ ಏನ್ ಮಾಡಿದ್ದಾರೆ? ಈ ಪಾರ್ಟ್ ಅಲ್ಲಿ ಮಾಮೂಲಿ ಆಸ್ ಯೂಶುವಲ್ ಗ್ಯಾಸ್ ಇಡೋದಕ್ಕಂತ ಪ್ರಾವಿಷನ್ ಕೊಟ್ಟಿದ್ದೀವಿ. ಆಮೇಲೆ ಅನ್ಕೋಬಹುದು ಏನಪ್ಪ ಒಂದೇ ಒಂದು ಫ್ಲೋರ್ಗೆ ಯಾಕೆ ಗ್ಯಾಸ್ ಇಡಕ್ಕೆಲ್ಲ ಪ್ರಾವಿಷನ್ ಅಂತ. ಹೌದೌದು. ಬಟ್ ಫ್ಯೂಚರ್ ಎಕ್ಸ್ಟೆನ್ಷನ್ ಪ್ಲಾನ್ ಇದೆ. ಓಕೆ ಓಕೆ. ಅಂತಾನೆ ಅದನ್ನ ಎಷ್ಟಿಕ್ ಅಂತ ರೆಸ್ಟ್ರಿಕ್ಟ್ ಮಾಡಿದೀವಿ. ಬಟ್ ಎಕ್ಸ್ಟೆನ್ಷನ್ ಮಾಡಬಹುದಾ? ಕೆಪಾಸಿಟಿ ಇದೆಯಾ ಫೌಂಡೇಶನ್ ಅಲ್ಲಿ? ಹೌದು ಸರ್, ಅದೆಲ್ಲ ಡಿಸೈನ್ ಮಾಡಿದೀವಿ ಸರ್. ಓಕೆ ಓಕೆ. ಬನ್ನಿ ಮೇಲ್ಗಡೆ ರಾಡ್ಸ್ ಬೇಕಾದ್ರೆ ತೋರಿಸ್ತೀನಿ. ಸೊ ಇದು ಹೇಳಿ, ಎಷ್ಟಾಗ್ಲಾ ಇದೆ ಸರ್? ಇದು 3 ಅಡಿ ಅಗಲ ಇದೆ. ಆಕ್ಚುಲಿ ಬಜೆಟ್ ನಮ್ದು ಕೊಟೇಶನ್ ಅಲ್ಲಿ SS ಇತ್ತು ಸರ್. ಸರಿ, ಅದನ್ನ ಆಚೆಗಡೆ ಇದೆಯಲ್ಲ ಅಂತೇಳಿ MS ಕನ್ವರ್ಟ್ ಮಾಡ್ಕೊಂಡ್ರು. MS ಕನ್ವರ್ಟ್ ಮಾಡ್ಕೊಂಡು ಇದರಲ್ಲಿ ಅಮೌಂಟ್ ಏನು ಸೇವಿಂಗ್ಸ್ ಬಂದಿತ್ತಲ್ಲ ಅದರಲ್ಲಿ ಮೇಲ್ಗಡೆ ಒಂದು ಬಟ್ಟೆ ಒಗೆಯಕ್ಕೆ ಅಂತೇಳಿ ಒಂದು ಪ್ಲಾನ್ ಮಾಡಿದೀವಿ ಸರ್. ಇದು ಲಪೋತ್ರ ಹಾಕಿದ್ರಲ್ವಾ? ಇದು ಲಪೋತ್ರ ಸರ್, ಕಂಪ್ಲೀಟ್ ಆಗಿ. ಓಕೆ. ಮತ್ತೆ ರೈಸರ್ ಬಂದ್ಬಿಟ್ಟು ವೈಟ್ ಕಲರ್ ಟೈಲ್ ಸರ್. ಓ, ವೈಟ್ ಟೈಲ್ಸ್ ಲಪೋತ್ರನ ಇದು? ಟೆರೇಸ್ ಅಲ್ಲಿ ನೋಡ್ಬೋದು. ಇದೇ ನಾವು ಹೇಳಿದ್ದು. ಇವಾಗ ನಮ್ಗೆ SS ಬದಲಾಗಿ MS ಕನ್ವರ್ಟ್ ಆಗಿರೋದಕ್ಕೆ ಓಕೆ, ಅಮೌಂಟ್ ಉಳಿದಿರೋದ್ರಲ್ಲಿ ಇದನ್ನ ಮಾಡಿಸ್ಕೊಂಡಿದ್ದಾರೆ ಸರ್. ಓ, ಇದು ಮಾಡ್ಬಿಟ್ಟಿದ್ದೀರಾ ಇಲ್ಲಿ? ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬಟ್ ಇದು ಆಕ್ಚುಲಿ ಇದೇನಾದ್ರು ಮುಂದೆ ಇದ್ದಿದ್ರೆ ಇನ್ನೂ ಲಕ್ಸುರಿ ಇರೋದು, ಇನ್ನ ಚೆನ್ನಾಗಿರೋದಲ್ವಾ ಇದು? ಬಟ್ ಇವರು ಆಲ್ಮೋಸ್ಟ್ ನಮ್ಗೆ ಹಿಂದೇನೆ ಇರಲಿ ಸಿಟ್ಔಟ್ ಏರಿಯಾ, ಸುತ್ತ ಎಲ್ಲ ನಮಗೆ ಓಪನ್ ಏರಿಯಾ ಅಲ್ಲ ಅಂತೇಳಿ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇವೆಲ್ಲ ಬಂದ್ಬಿಡ್ತಲ್ಲ, ಶೀಟ್ ಗೀಟ್ ಎಲ್ಲ ಬಂದ್ಬಿಟ್ಟಿದೆ ಸರ್. ಬಜೆಟ್ ಒಳಗಡೆ ಎಲ್ಲ ಬಂದ್ಬಿಟ್ಟಿದೆ. ಆಮೇಲೆ ಬಟ್ಟೆಗೆ ಕಲ್ಲು ಹಾಕೊಟ್ಟಿದೀವಿ ಇಲ್ಲಿ. ಇದು ಹೌದು ಸರ್, ಬಟ್ಟೆ ತೊಳೆ ಕಲ್ಲು ಹಾಕೊಟ್ಬಿಟ್ಟಿದೀವಿ. ಮತ್ತೆ ಇಲ್ಲಿ ಟಿಯಾಂಗಲ್, ಆ ಕಡೆ ಟಿಯಾಂಗಲ್, ಮತ್ತೆ ಈ ಕಡೆ ಗೋಡೆಗೆ ಡ್ರಿಲ್ ಮಾಡ್ಕೊಟ್ಟಿದೀವಿ ಒಣಸೋದಕ್ಕೆ. ಹೌದು ಸರ್, ಬಟ್ಟೆ ಒಣಗಾಕಿರ್ತಾನು. ಆಮೇಲೆ ಈ ಏರಿಯಾ ನೋಡ್ಬೋದು ಸರ್. ಹೆಡ್ ರೂಮ್ ಇಷ್ಟು ದೊಡ್ಡದಾಗಿದೆ. ಹೆಡ್ ರೂಮ್ ಸ್ವಲ್ಪ ದೊಡ್ಡದು ಮಾಡಿದೀವಿ ಸರ್, ಯಾಕಂದ್ರೆ ಇದರಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಅದು ಇದು ಎಲ್ಲಾನು ಪ್ರಾವಿಷನ್ ಕೊಟ್ಬಿಟ್ಟಿದ್ದೀವಿ. ಎಷ್ಟಾಗಲ ಇದೆ ಇದು ಸರ್? ಇದು ನಮಗೆ ಒಂದು 6x6 ಇದೆ ಸರ್. 6 ಅಡಿಗೆ 6 ಅಡಿ. ಹೌದು ಸರ್. ಓಕೆ. ಆ್ಯಂಡ್ ಟ್ಯಾಂಕ್ ಎಷ್ಟು ಹಾಕಿದ್ದೀರಾ ಇಲ್ಲಿ? ಸರ್ ಟ್ಯಾಂಕ್ ನಮ್ಮ ಕಡೆಯಿಂದ ಒಂದು ಕೊಟ್ಟಿದ್ದೀವಿ. 1,000 ರೂಪಾಯಿ, 1,000 ಲೀಟರ್ ಒಂದು ಕೊಟ್ಟಿದ್ದೀವಿ ಸರ್. ಹಾಂ ಸರ್. ಇವೆಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಮಾಡಿದ್ದೀವಿ. ಟೆರೆಸ್ ಎಲ್ಲ ಮಡ್ಡಿ ಎಳೆದಿದ್ದೀವಿ. ಮಡ್ಡಿ ಎಳೆದು ಸ್ಲೋಪ್ ಎಲ್ಲ ತಗೊಂಡೋಗಿ ಕ್ಲಿಯರ್ ಮಾಡಿದ್ದೀವಿ. ಎಂಟೈರ್ ವರ್ಕ್ ಫಿನಿಶ್ ಅಬ್ಸರ್ವ್ ಮಾಡ್ಬೋದು ಸರ್. ಎಲ್ಲೂ ನಮಗೆ ಏನು ಡಿಸ್ಟರ್ಬೆನ್ಸ್. ಮಟೀರಿಯಲ್ ಯಾವ್ದು ಯೂಸ್ ಮಾಡಿ ಸ್ವಲ್ಪ ಹೇಳ್ಬೋದಾ ನಮಗೆ? ಸಿಮೆಂಟ್ ಎಲ್ಲ ಯಾವ್ದು ಸರ್? ಸಿಮೆಂಟ್ ಎಲ್ಲ ಅಲ್ಟ್ರಾಟೆಕ್ ಜುವಾರಿ ಯೂಸ್ ಮಾಡೋದು. ಮತ್ತೆ ಸ್ಟೀಲ್ ಬಂದ್ಬಿಟ್ಟು A1 ಗೋಲ್ಡ್, ಮತ್ತೆ A1 ಗೋಲ್ಡ್ ಯೂಸ್ ಮಾಡಿದೀವಿ ಇದರಲ್ಲಿ. ಆ್ಯಂಡ್ ಅಗೇನ್ ಪೇಂಟ್ ಎಲ್ಲೂ ಏಷ್ಯನ್ ಪೇಂಟ್ಸ್ಗೆ ಹೋಗಿದ್ದೀವಿ. ಪ್ಲಂಬಿಂಗ್ ಎಲ್ಲನೂ ಆಶೀರ್ವಾದ ನೋಡ್ಬೋದು, ಅಲ್ಲೆಲ್ಲ ಇಲ್ಲೇ ವಿಸಿಬಲ್ ಕಾಣಿಸ್ತಾ ಇದೆ. ಇಲ್ಲೇ ಕಾಣಿಸ್ತಾ ಇದೆ ಎಲ್ಲ ಆಶೀರ್ವಾದ, ಎಲ್ಲ ಆಶೀರ್ವಾದ ಹಾಕಿದ್ದೀರಾ. ಮೇಲ್ಗಡೆ ಟ್ಯಾಂಕು ಕೂಡ ಆಶೀರ್ವಾದನೇ ಸರ್. ಫಿಟ್ಟಿಂಗ್ಸ್ ಎಲ್ಲ ಹೈಫೈ ಹೋಗಿದೆ ಸರ್. ಫಿಟ್ಟಿಂಗ್ಸ್ ಎಲ್ಲ ಇದು ಸ್ವಿಚಸ್ ಎಲ್ಲಾನು ಹೈಫೈಗೆ ಹೋಗಿದ್ದೀವಿ. ಮತ್ತೆ ಪ್ಲಂಬಿಂಗ್ ಫಿಕ್ಚರ್ಸ್ಗೆಲ್ಲ ನಮಗೆ ಸರಾಗಿ ಹೋಗ್ಬಿಟ್ಟಿದ್ದೀವಿ. ಆ್ಯಂಡ್ ಅದು ಬಿಟ್ರೆ ಇನ್ನು ಬ್ರಿಕ್ಸು ಅದೆಲ್ಲ ರೆಗ್ಯುಲರ್ ನಾರ್ಮಲ್ ಎಲ್ಲ ಪ್ರಾಜೆಕ್ಟ್ಗೆ ಯೂಸ್ ಮಾಡ್ತೀವಿ, ಅದನ್ನೇ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಇನ್ನು
ಲೈಕ್ ಅಪ್ಡೇಟೆಡ್ ಅಂತ ಹೇಳಿದ್ರೆ ವಿಂಡೋಸ್ಗೆ ಎಲ್ಲದಕ್ಕೂ ವಾರಂಟಿ ಸಿಗುತ್ತೆ. UPVC ವಿಂಡೋಸ್ಗೆ ಫ್ರೇಮ್ ವಾರಂಟಿ 15 ಇಯರ್ಸ್ ಸಿಗುತ್ತೆ. ಮತ್ತೆ ಡೋರ್ಸ್ಗಳಿಗೆಲ್ಲ ವಾರಂಟಿ ಇದೆ. ಅಂಡ್ ಅಗೇನ್ ನಮ್ಮ ಇಂಟೀರಿಯರ್ ಪ್ಲೈವುಡ್ ಏನು ಯೂಸ್ ಮಾಡ್ತಾ ಇದೀವಲ್ಲ ಅದಕ್ಕೂ ಕೂಡ ವಾರಂಟೀಸ್ ಇದೆ. ಪ್ರತಿಯೊಂದಕ್ಕೂ ವಾರಂಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದೀವಿ. ಅಂಡ್ ಅಗೇನ್ ನೀವು ಅಲ್ಲೇ ಕೇಳಿದ್ರೆ ಮೇಲ್ಗಡೆ ಕಟ್ಟಕ್ಕೆ ಆಗತ್ತಾ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇಷ್ಟು ಸ್ವಲ್ಪನೇ ಕಟ್ ಮಾಡಿಲ್ಲ. ಸ್ಟಿಲ್ ನೋಡ್ಬೋದೆಲ್ಲ 16 mm 12 mm ಆಲ್ಮೋಸ್ಟ್ ನಮಗೆ ಎಷ್ಟು 2 4 ಒಂದು 6 16 mm ಇದೆ, 2 12 mm ಇದೆ. ಆ ಥರ ಎಲ್ಲದರಲ್ಲೂ ಅಷ್ಟು ಸ್ಟೀಲ್ ಇದೆ. ಆರಾಮಾಗಿ ಫ್ಯೂಚರಲ್ಲಿ ರೈಸ್ ಮಾಡ್ಕೋಬೋದು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಯೂನಿಕ್ ಮನೆನ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಕಂಪ್ಲೀಟ್ಲಿ ಬಜೆಟೆಡ್ ಅಂತ ಹೇಳ್ಬೋದು. 18 ಲಕ್ಷದಲ್ಲಿ ಮನೆ, ಇಂಟೀರಿಯರ್ ಪ್ರತಿಯೊಂದು ಕೂಡ ಬಂದುಬಿಡ್ತು ಅಂತ ಹೇಳ್ಬೋದು. ಎಕ್ಸ್ಟ್ರಾ ವರ್ಕ್ಗಳೆಲ್ಲ ಬಂದಿದೆ, ಅವನ್ನು ಕೂಡ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ನಿಮಗೂ ಕೂಡ ಬಜೆಟ್ ಬೇಕು, ಮೀಡಿಯಮ್ ಬೇಕು, ಪ್ರೀಮಿಯಂ ಬೇಕು ಅಂತಂದರೆ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ಇವ್ರ ಹತ್ರ 9 ಪ್ಯಾಕೇಜ್ ಇದೆ. ಮಿನಿಮಮ್ಮಿಂದ ಹಿಡಿದು ಮ್ಯಾಕ್ಸಿಮಮ್ವರೆಗೆ, ನಿಮಗೆ ಬೇಸಿಕ್ಕಿಂದ ಹಿಡಿದು ಪ್ರೀಮಿಯಮ್ವರೆಗೆ ಯಾವುದು ಬೇಕು ನಿಮಗೆ ಪ್ರತಿಯೊಂದು ಕೂಡ 3,000 ರೂಪಾಯಿವರೆಗೂ ಕೂಡ ಸ್ಕ್ವೇರ್ ಫೀಟು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಬೆಂಗಳೂರಿನ 8ನೇ ಮೈಲಿಯಲ್ಲಿ ಇವ್ರ ಆಫೀಸ್ ಇದೆ. ಸೊ 8ನೇ ಮೈಲಿಯ ಮೆಟ್ರೋ ಸ್ಟೇಷನ್ಗೆ ನೀವು ಬಂದರೆ ಸಾಕು, ಅಲ್ಲಿಂದ ನಿಮ್ಮನ್ನು ಫ್ರೀಯಾಗಿ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಕೂಡ ಮಾಡ್ತಾರೆ. ಇಬ್ಬರಲ್ಲೂ ಕೂಡ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವೇನಾದರೂ ನಿಮ್ಮ ಮನೆ ಕಟ್ಸ್ಬೇಕು ಅಂತಿದ್ರೆ ಒಂದು ಬಾರಿ RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೊಟೇಶನ್ ತಗೊಳ್ಳಿ, ಮುಂದಿನ ಹೆಜ್ಜೆಯನ್ನು ಇಡೀ ವೀಕ್ಷಕರೇ. ಸೊ ನೋಡಿದ್ರಲ್ಲ, ನಿಮಗೋಸ್ಕರ ಉತ್ತಮವಾದ ವಿಡಿಯೋ ತಂದಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿ ಡಿಸ್ಲೈಕ್ ಮಾಡಿ, ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು. ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.